ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಭಾಳ ವಿಶೇಷವಾದಂಥ ಈ ಕೈವಲ್ಯ ಪದ್ಧತಿ ಒಳಗೆ ವಿಚಾರಗಳನ್ನು ಹೇಳಿದ್ದಾರೆ. ಕೈವಲ್ಯ ಅಂದ್ರೆ ಮೋಕ್ಷ, ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ಎಲ್ಲ ವೇದ ಉಪನಿಷತ್ತುಗಳ ಒಂದು ಸಾರನೇ ಕೈವಲ್ಯ ಪದ್ಧತಿ. ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ನಾವು ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ 26ನೇ ಪದ ನಾವು ನೋಡ್ತಾ ಇದ್ದೀವಿ. ಇದು ಕೊನೆಯ ನೀತಿ ಕ್ರಿಯಾಚರ್ಯ ಸ್ಥಳದ ಇದು ಕೊನೆಯ ಪದ. ಇದು 26 ಪದ್ಯಗಳಿಂದ ಒಳಗೊಂಡದ ನೀತಿ ಕ್ರಿಯಾಚರ್ಯ ಸ್ಥಳ. ಏನು ಹೇಳ್ತಾ ಇದ್ದಾರೆ? ಗುರುವಿನ ವಿಚಾರಗಳನ್ನೆಲ್ಲ ಕೇಳಿ ಗುರುವಿನ ಕೃಪೆಯನ್ನು ಹೊಂದಿ ಆ ಪುರುಷ ಅಂದರೆ ಜೀವ ತನ್ನ ಆನಂದದ ಉದ್ಗಾರವನ್ನು ಗುರುವಿಗೆ ಹೇಳ್ತಾ ಇದ್ದಾನೆ. ನಿನ್ನ ಕೃಪೆ ಆದಮೇಲೆ ಇನ್ನೊಂದು ನನಗೆ ಬೇಕು ಅನ್ನುವಂಥ, ಪಡೆಯಬೇಕನ್ನುವಂಥ ಆಸೆ ಏನಾದರೂ ಉಳ್ಕೊಂಡದೇನಂದರೆ ಇಲ್ಲ. ಅದಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ. ನೋಡೋಣ. ಅದಕ್ಕೆ ಕೆಲವು ನಿನ್ನೆ ವಿಷಯಗಳು ಬಂದು, ಇದು ಭಾಳಷ್ಟು ಮೇಲ್ಮಟ್ಟದ್ದಂತ. ನಾವು ಯಾವಾಗ ಈ ಜ್ಞಾನದ ವಿಚಾರಗಳನ್ನು ಕೇಳಕತ್ತೀವಿ, ನಾವು ಗರ್ಭಗುಡಿ ಹತ್ರ ಭಗವಂತನ ಹತ್ರ ಅದೀವಿ ಅಂತ ತಿಳ್ಕೊಳ್ಬೇಕು. ಕರ್ಮ ಉಪಾಸನೆ ಇನ್ನೂ ಹಿಂದದಾರ ನೋಡ್ರಿ, ಅವ್ರಿನ್ನ ಕ್ಯೂ ಹತ್ತಾರ ಅಂತ ತಿಳ್ಬೇಕು. ಹಿಂದದಾರ ಯಾಕಂತಂದ್ರೆ ಮತ್ತು ಒಂದು ವಿಚಾರ ನಾವು ನೆನಪಿಟ್ಕೋಬೇಕು, ಗುರು ಹೇಳ್ದಂಗೆ ನಮ್ಮ ಮನಸ್ಸು ಕೂಡ ಬದಲಾವಣೆ ಆಗಬೇಕು. ಏನು ಹೇಳಿದಾರ? ಎಲ್ಲ ವಿಷಯಗಳನ್ನು, ಅಂತಃಕರಣದಲ್ಲಿರುವಂಥ ಮಲ ವಿಕ್ಷೇಪಗಳ ಇರುವಂಥದ್ದು, ಆವರಣ ದೋಷ ಇವೆಲ್ಲವನ್ನು ತೆಗೆದಿದ್ದಾರೆ. ತತ್ವಮಸಿ ವಾಕ್ಯ ನೀನೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಮಹಾವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಇಷ್ಟು ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ವಚನವನ್ನು, ವಾಕ್ಯವನ್ನು ನಂಬಿಕೆಯಿಂದ ಕೇಳಿದಾಗ ಇವು ಕೆಲಸಗಳಾಗ್ತವೆ. ಆಗದೇ ಇದ್ದಾಗ ಭಾಳಷ್ಟು ಅನರ್ಥ ಆಗ್ತದೆ. ಅದ್ರ ಮೇಲೆ ಗುರುವಾಕ್ಯದ ಮೇಲೆ ನಂಬಿಕೆ ಇರಲಿ ಅಂದ್ರೆ ಭಾಳಷ್ಟು ಅನರ್ಥ ಆಗ್ತದೆ. ಯಾರಿಗಾಗ್ತದೆ? ನಂಬಿಕೆ ಇಡದೇ ಇದ್ದವರಿಗೆ. ಅಂದ್ರೆ ಭಾಳ ಜನ್ಮಕ್ಕೆ ಹೋಗ್ತದೆ, ಮತ್ತು ಭಾಳ ಜನ್ಮಾಂತರ ಹೋಗ್ಬೇಕಾಗ್ತದೆ ತಿಳ್ಕೊಳ್ಬೇಕಾದ್ರೆ. ಅದಕ್ಕೆ ಕರ್ಮ ಮತ್ತು ಉಪಾಸನೆ ಅವ್ರು ಇನ್ನೂ ಕ್ಯೂ ಆದ್ರೆ ಅದರಲ್ಲಿ ಕೂಡ ಭಾಗಗಳು ಮಾಡಿದ್ದಾರೆ. ಕಾಮ್ಯ ಕರ್ಮ ಮತ್ತು ನಿಷ್ಕಾಮ ಕರ್ಮ. ಯಾರು ನಿಷ್ಕಾಮ ಕರ್ಮದ ಫಲವಾಗಿ ಅವರು ಉಪಾಸನೆ ಮತ್ತು ಜ್ಞಾನಕ್ಕೆ ಬರ್ತಾರೆ. ಭೋಗದಿದ್ದವರು, ಭೋಗದ ಒಂದು ಅಪೇಕ್ಷೆ ಇಟ್ಕೊಂಡು ಕರ್ಮಗಳನ್ನು ಮಾಡೋರು ಆ ಕಡೆ ಹೋಗ್ತಾರೆ, ಮತ್ತೆ ಬರಂಗಿಲ್ಲ ಅವ್ರು ಮುಂದಕ್ಕೆ. ಮತ್ತು ಎಷ್ಟು ಜನ್ಮ ತಿರುಗಬೇಕಂತದನ್ನು ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾವು ಗುರುವಾಕ್ಯವನ್ನು ಅಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕಿಂತ ಭಾವ ಬಂದದಲ್ಲ, ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕು. ನಾವೇ ಖುಷಿ ಪಡಬೇಕು. ಗುರು ಮಾತ್ರ ಹೌದೌದು ಶಾಂತರು ವಸೆದವನೆಂದು ಬಣ್ಣಿಸುವ ವರ್ತನವನ್ನು ಕೊಡುವಂತ ಕೇಳಿದಾಗ, ಈ ಶಾಂತರು ಅಂದರೆ ಸದ್ಗುರುಗಳು ಏನಪ್ಪ ಹುಟ್ಟಿ ಬಂದದಕ್ಕೂ ಕೂಡ ಸಂಸಾರ ಜೊತೆಗೆ ತಾನು ಯಾರು ಇದ್ದೀನಿ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾನಲ್ಲ, ಶಬಾಷ್ ಅಂತಾರೆ. ಅವರೊಬ್ಬರೇ ಅಂತಾರೆ, ಮತ್ತು ಜಗತ್ತಿನಾಗ ಎಲ್ಲರೂ ಅನ್ನಂಗಿಲ್ಲ. ಎಲ್ಲರೂ ಇನ್ನೂ ಕಾಲು ಎಳೆಯವರೇ ಇರ್ತಾರೆ, ಹಿಂದಕ್ಕೆ ಸರ್ಸೋರೇ ಇರ್ತಾರೆ ವಿನಃ ನಿನಗೆ ಈ ಜ್ಞಾನದಾಗ ಮುಂದುವರೆಯಕ್ಕೆ ಬಿಡಂಗಿಲ್ಲ. ಅದಕ್ಕೆ ಅಂಥ ಸದ್ಗುರುಗಳು ಹೇಳ್ತಾರೆ. ಈಗ ನಮ್ಮ ಮನಸ್ಸು ಗುರುಗಳು ಹೇಳ್ತಾ ಇದ್ದಾರೆ, ಇಂಥ ಭಾಗ್ಯ ನಿಂದೈತಪ್ಪ, ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಅದಕ್ಕೆ ಮನುಜ ಕುಲ ಜನನದ ಲಾಭ ಯಾವುದು, ಆರು ನಾನೆಂದು ವಿಚಾರಿಸು ತಳುವದೆ ಮಾಡ್ಬೋದು ಯಾವುದು ಭವಾರಣ. ಇದನ್ನು ನಾವು ಮಾಡ್ಕೊಳಕ್ಕೆ ಕೂತ್ಕೊಂಡಿವಿ ಅಂತಂದರೆ ಈಗ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕು.
ಯಾವ ಜನ್ಮದ ಪುಣ್ಯನಪ್ಪ ಇಂಥ ವಿಚಾರಗಳನ್ನು ಕೇಳಿದೆ. ಅದನ್ನೇ ಈಗ ಶಿಷ್ಯ ಅದು ಅಂತ ಹೇಳ್ತಾ ಇದ್ದಾನೆ. ಬೇರೊಂದು ಪದವಿಯನ್ನು 26ನೇ ಪದ ನೀತಿ ಕ್ರಿಯೆಚ್ಚರ ಸ್ಥಳದಲ್ಲಿ, ಬೇರೊಂದು ಪದವಿಯನ್ನು ಪಡೆವೆನೆಂಬಳಿಯಾಸೆ ದೂರದೆ ಎನ್ನೋಳು ಗುರುವಿನ ಒಲುಮೆ ದೊರಕೊಳ್ಳಲು ನೋಡ್ರಿ, ನನಗೆ ಬೇರೆ ಬೇರೆ ಏನಾದರೂ ಪದವಿ ಬೇಕು ಅಂತ ಆಸೆ ಆಗ್ತದೆ ಅಂದರೆ ಖಂಡಿತ ಇಲ್ಲ. ಯಾಕೆ ಒಂದು ಸ್ವಲ್ಪ ಕೂಡ ಉಳ್ಕೊಂಡಿಲ್ಲ ಅಲ್ಲಿ. ಏನಾದಂಥ ಆ ಪದವಿ ಪಡಿಬೇಕಂತ ಹೋಗ್ಬೇಕು ಏನಿಲ್ಲವೇ ಇಲ್ಲಲ್ಲ. ಯಾಕಂದ್ರೆ ಗುರುವಿನ ಒಂದು ಕೃಪೆ ನನ್ನ ಮೇಲೆ ಆಗ್ಯದ, ಗುರುವಿನ ಒಲುಮೆ ಎಲ್ಲವನ್ನ ಪಡ್ಕೊಂಡಂಗೆ. ಸದ್ಗುರುನಾಥನ ಒಂದು ಒಲಿಮೆ ಐತಂದ್ರೆ ಎಲ್ಲ ದೇವಾನುದೇವತೆಗಳ ಕೃಪೆ ಆದಂಗೆ, ನೀ ಗೆದ್ದು ಬಿಟ್ಟಂಗೆ, ಜೀವನನೇ ಗೆದ್ದು ಬಿಟ್ಟಂಗೆ ನೀನು. ಅದಕ್ಕೆ ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಹೇಳಿ ಇವಾಗ ನಾವು ಏನು ನೋಡೋಣ, ಏನು ಹೇಳ್ತಾ ಇದ್ದಾರೆ. ಈ ಒಂದನೇ ನುಡಿ ನೋಡೋಣ. ಇನ್ನೊಂದು ಸ್ವಲ್ಪ ಆಗ್ಯದಿದೆ. ಶ್ರೀ ಗುರು ಪಾದಾಬ್ಜ ರೇಣು ಬಸಿತದೋಳು ಎನ್ನನು ಆವಾಗಲೂ ಎಡೆಬಿಡದ ಮಾಯಗ್ರಹಂ ತೊಲೆಗೆ ನೀಗಿ ಜನನಾದಿ ವಿಕೃತಿಯನ್ನು ನಿಜಬೋಧ ರೂಪಾಗಿ ಸಂತಸಿದೊಳಾನು ಇಹುದು ಅತಿ ಗೆಳೆದು ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರ ಅಂದರೆ ಶ್ರೀಗುರು ಅಂದರೆ ಯಾರು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು, ಅತಗ ಶ್ರೀ ಗುರು ಅಂತ ಹೇಳ್ತಾರೆ. ಮತ್ತು ಇಂಥ ಸದ್ಗುರುವಿನ ಪಾದಕಮಲಗಳು, ಮತ್ತು ಎಂತೆಂಥರ ಪಾದಕಮಲಗಳಲ್ಲ, ಎಂಥತ್ತಿರಬೇಕು? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಪಾದಕಮಲಗಳ ಒಂದು ವಿಚಾರವನ್ನು ಹೇಳ್ತಾರೆ. ಆತನ ಒಂದು ಪಾದಕಮಲಗಳ ಒಂದು ಧೂಳು ನೋಡ್ರಿ, ಅದು ನನ್ನ ಹಣೆಗೆ ಅದು ಹತ್ತಿದಾಗ ಅಂದ್ರೆ ಆ ಸದ್ಗುರುವಿನ ಪಾದದ ಧೂಳು ನನ್ನ ಹಣೆಗೆ ಸೋಂಕಿದಾಗ ನನ್ನ ಅಜ್ಞಾನವ ಎಲ್ಲವೂ ತೊಲಗಿತು ಅನ್ನುವಂಥ ವಿಚಾರದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಯಾವ ಜನ್ಮದಾಗ ನೋಡ್ರಿ, ಅದಕ್ಕೆ ಗುರುವಿನ ಎಷ್ಟು ಕೊಂಡಾಡಿದ್ರು ಆತನ ವರ್ಣನೆ ಮಾಡೋಕ್ಕೆ ಯಾವುದು ಒಂದು ಸಮುದ್ರ ನೀರು ಕೂಡ ಸಾಕಾಗಲಿಲ್ಲ. ಭಾಳಷ್ಟು ವಿಚಾರಗಳನ್ನು ಹೇಳುತ್ತಾರೆ ಮಹಾತ್ಮರು. ವರ್ಣನೆ ಮಾಡೋಕ್ಕೆ ಶಬ್ದಗಳೇ ಸಿಗಂಗಿಲ್ಲ ಸದ್ಗುರುವಿನ ವರ್ಣನೆ ಮಾಡೋಕ್ಕೆ. ಯಾಕೆ ಜನ್ಮಾಂತರದಲ್ಲಿ ನಮಗೆಲ್ಲ ಬಂಧಕ್ಕೆ ತೊಗೊಂಡು ಹೋದಾರೆ ಭಾಳ ಜನ ಅದಾರ, ಬಂಧಕ್ಕೆ ಒಳಗಾಗಿದ್ದೀವಿ. ಆದ್ರೆ ಯಾರಿಗೆ ಬಿಡ್ಸೋಕೆ ಆಗದೇ ಇರುವಂಥ ಒಂದು ಬಂಧನವನ್ನು, ದುಃಖವನ್ನು ಅದರಿಂದ ಬಿಡುಗಡೆ ಮಾಡ್ತಾನಲ್ಲ ಸದ್ಗುರುನಾಥ. ಹೇಳ್ತಾರೆ, ನನಗೆಂದೂ ಬಿಡದೇ ಇರುವಂಥ ಅಜ್ಞಾನ ಅನ್ನುವಂಥ ಪಿಸಾಚಿ ಬಡ್ದುಕೊಂಡಿತ್ತು ನನಗೆ. ಶಿಷ್ಯ ಹೇಳ್ತಾ ಇದ್ದಾನ, ಒಂದು ಪಿಸಾಚಿ, ಎಂದೂ ಬಿಡದೇ ಇರುವಂಥ ಒಂದು ಪಿಸಾಚಿ ನನ್ನನ್ನು ಬಡ್ಕೊಂಡ್ಬಿಟ್ಟಿತ್ತದು. ಅದಕ್ಕೆ ಹೇಳ್ತಾರೆ, ಕಳ್ಳಿ ಸಾಲಿನಾಗ ಕುಂತಿತ್ತು ದೆವ್ವ, ಕೈ ಮಡಿ ಕರದಿತ್ತವ್ವ, ಎನ್ನ ಕಂದಾಗ ದೆವ್ವ ಬಡದಿತ್ತವ್ವ, ಬಿಡಿಸುವರಾರಿಲ್ಲವ್ವ. ಬಾಳಿಯ ಬನದಾಗ ಕುಂತಿತ್ತು ದೆವ್ವ, ಭಾಳ ಮಂದಿ ಕೈ ಮಡಿ ಕರದಿತ್ತವ್ವ. ಹಿಂಗೆ ಮಹಾತ್ಮರು ಎಷ್ಟು ಚಂದ ಬರ್ದಾರ. ಅದಕ್ಕೆ ಅಜ್ಞಾನ ಅನ್ನುವಂಥ ಪಿಸಾಚಿಯು ನನಗೆ ಬಡ್ದುಕೊಂಡಿತ್ತು. ಅದಕ್ಕೆ ನಾನು ಏನಿದ್ದೆ ಇವಾಗ, ನಾನು ಹುಟ್ಟವನು, ನಾನು ಸಾಯುವವನು ಅಂತ ತಿಳ್ಕೊಂಡಿದ್ದೆ. ಎಷ್ಟು ಭಯ ಐತಲ್ಲ, ಸಾವು ಅಂದ್ರೆ ಎಲ್ರಿಗೂ ಭಯ ಐತಿ, ಹೌದಲ್ಲ? ಹುಟ್ಟಾದ್ರೆ ಹುಟ್ಟಾಕತ್ತೆ ಅನ್ನೋದ್ರೆ ನಾವೆಲ್ಲರಿಗೂ ಖುಷಿ ಇರ್ತದೆ. ಪಾಪ ಹುಟ್ಟಿದಂಥ ಮಗುವಿಗೆ, ಹುಟ್ಟಿದಂಥ ಜೀವಕ್ಕೆ ಭಾಳ ದುಃಖ ಇರ್ತದೆ, ಇಲ್ಲ ಅಂತಿಲ್ಲ. ಆದರೆ ಹುಟ್ಟಿದ ಮೇಲೆ ಸಾವು ಅನ್ನೋಂಥದ್ದಂತೂ ಭಾಳ ದೊಡ್ಡ ದುಃಖ. ಯಾಕಂತಂದ್ರೆ ಇಂಥ ಒಂದು ನಾನು ಹುಟ್ಟಿದ್ದೀನಿ, ನಾನು ಸಾಯ್ತಿದ್ದೀನಿ ಅನ್ನುವಂಥದ್ದನ್ನು ನಾನು ಹಿಂಗೆ ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಈ ಪಿಸಾಚಿ, ದೇವ ಬಡದಂಥ ಒಬ್ಬ ಹೆಣ್ಮಗಳಾಗಲಿ ಗಂಡ್ಮಗಾಗಲಿ ಪಿಸಾಚಿ, ಯಾಕಂತಂದ್ರೆ ಆತ ಯಾವ ತಾನು ಉತ್ತಮ ಕುಲದವನಾಗಿದ್ದರೂ ಕೂಡ, ಯಾಕಂತಂದ್ರೆ ಆ ಪುರುಷ, ಪಿಸಾಚಿ ಹಿಡಿದಂಥ ಪುರುಷ ಆತ ಯಾವ ರೀತಿಯಲ್ಲಿ ಇದ್ದರೂ ಕೂಡ ಚಾಂಡಲ್ ಅಂತ ಹೆಂಗೆ ಹೇಳ್ತಾನೋ ಹಾಗೆ ಅಜ್ಞಾನ ಅನ್ನುವಂಥ ಪಿಸಾಚಿಯಿಂದ ನಾನು ಜೀವನು,
ಅಜ್ಞಾನಿ ಅನ್ನುವಂಥ ಪಿಸಾಚಿ ಹಿಡ್ಕೊಂಡದಕ್ಕಾಗಿ ಇದು ನಾನು ಕನಿಷ್ಠ ಅಂತ ತಿಳ್ಕೊಂಬಿಟ್ಟಾನಿವ ಜೀವಾತ್ಮ. ಈತ ಹೆಂಗದನ, ನಾ ಸಾಯ್ತೀನಿ, ನಾ ಹುಟ್ಟುತ್ತೀನಿ, ದೇವ್ರ ಪೂಜೆ ಮಾಡಿಸ್ಕೊಳ್ಳೋದು, ನಾ ಪೂಜೆ ಮಾಡವ ಹಿಂಗೆ ಸತ್ಕೊಂತ ಹೋಗವ, ಹಿಂಗೆ ತಿಳ್ಕೊಂಡದಿದ್ದು. ಆದ್ರೆ ತನ್ನ ಬಳಿ ಎಷ್ಟು ಶಕ್ತಿ ಅದನ್ನೋದು ಅದಕ್ಕೆ ಅರಿವಿಲ್ಲ. ಅದಕ್ಕೆ ತನ್ನ ಬಳಿ ಈ ಜೀವಕ್ಕೆ ಏನೈತಿ, ಜೀವಾತ್ಮನಿಗೆ ತನ್ನ ಬಳಿ ಎಷ್ಟು ಶಕ್ತಿ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದು ಬರೀ ಕನಿಷ್ಠ ಬುದ್ಧಿ ಒಳಗೆ ನಾ ಸಣ್ಣವದೀನಿ, ನಾನು ಹಂಗದೀನಿ, ಹಿಂಗದೀನಿ, ಸಾಯ್ತೀನಿ, ನನಗೆ ರೋಗ ಅದಾವ, ರುಜಿನ ಅದಾವ, ಬರೀ ಇದ್ರಾಗ ತಲೆ ಹಾಕೊಂಡು ಕುಂತದ್ದು ನೋಡ್ರಿ. ಅದಕ್ಕೆ ಏನು ಮಾಡ್ತೀರಿ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಜನನ ಉಳ್ಳವನು ಮರಣ ಉಳ್ಳವನು ಎಂದು ತಿಳ್ಕೊಂಡು ಭಾಳಷ್ಟು ಕಷ್ಟವನ್ನು ಪಡಕತ್ತದ ಇದು ಜೀವಾತ್ಮ. ಯಾವಾಗ ನೋಡ್ರಿ ಮನುಷ್ಯನಿಗೆ ಕೆಲವೊಂದೊಂದು ಸಲ ಭಯ ಹುಟ್ಕೊತದ ನೋಡ್ರಿ, ಅದು ಏನಾಗೋದು ಒಳ್ಳೆಯದಕ್ಕೆ ಅನ್ಬೇಕು. ಯಾವುದೋ ಒಂದು ಭಾವ ಬಂದು ಇಂಥದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಭಗವಂತ. ಹಂಗೆ ಒಬ್ರು ಹೇಳಿದರು, ಇದು ನೋಡ್ರಿ ಯಾರಾದರೂ ಸತ್ತರೆ ಭಯ ಆಗೋದು, ಸತ್ತಾರಂತ ಕೇಳಿದ್ರೆ ಭಯ ಆಗೋದು, ಸತ್ತಲ್ಲಿ ಆದ್ರೆ ನಮಗೆ ಭಯ ಆಗೋದು. ಭಾಳಷ್ಟು ಸಾವು ಅಂದರೆ ಏನು, ಈ ಶರೀರ ಹಂಗೆ ಹೋಗ್ತದಲ್ಲ, ಸಾಯ್ತಾರಂದ್ರೇ ನಾನು ದೊಡ್ಡ ಭಯ ಆಗಿಬಿಟ್ಟದು. ಕ್ಷಣಕ್ಕೆ ಬರೀ ಅದೇ ಕಣ್ಣು ಮುಂದೆ ಬರ್ತದೆ ನನಗೆ, ಹೆಂಗೆ ಮಾಡೋದು ಅಂತ ಅಂದ್ಕೊಳ್ತಿದ್ದತ್ತ. ಸಮಾಧಾನ ಇಲ್ಲ, ಒಟ್ಟು ಸಾವು ಅನ್ನೋದೇ ಭಯ ಆತದೆ. ಮತ್ತು ಎಲ್ಲಾದ್ರೂ ಜಗತ್ತಿನೊಳಗೆ ಅಲ್ಲಿ ಸಾವು ಇಲ್ಲಿ ಸಾವು ಅಂತ ಕೇಳ್ತೀವಿ ನಾವು. ಅದಕ್ಕೆ ಅದಂದ್ರೇ ಅದಕ್ಕೆ ಭಾರಿ ಹೆಂಗಪ್ಪ, ಹೆಂಗೆ ಸತ್ತು ಹೋಗ್ತಾರೋ ಹೆಂಗೆ ಅದು ಬರೀ ಭಯ ಆಗೋದು. ಆ ಭಯ ಎಲ್ಲಿಗೆ ತಂದು ಮುಟ್ಟಿತ್ತಂದ್ರೆ ಗುರುವಿನ ಪಾದಕ್ಕೆ ತಂದು ಹಾಕಿಬಿಡ್ತು ನೋಡ್ರಿ. ಆ ಭಯ ಎಲ್ಲಿ ಹೋದ್ರೂ ಕೂಡ ದೇವ್ರ ದಿಂಡ್ರ ಹತ್ರ ಆದ್ರೆ ನೋಡ್ರಿ, ದೇವ್ರ ಹತ್ರ ಹೋಗಿ ಏನಾರು ಹೇಳ್ಕೊಂಡ್ರೆ ಅದಕ್ಕೆ ನಮ್ಗೆ ಉತ್ತರ ಕೊಡ್ತದೆ ಅನ್ನೋದು. ನಾವು ಎಷ್ಟೇ ಭಕ್ತಿ ಮಾಡಿದ್ರು ಕೂಡ ಅಲ್ಲಿ ಉತ್ತರ ಸಿಗಲ್ಲ ನಮಗೆ ಅಲ್ಲ. ಅದಕ್ಕೆ ಒಂದು ವಿಚಾರದಾಗ ಹೇಳ್ತಾರೆ, ಒಬ್ಬ ಆಚಾರ್ಯ ಇದ್ನಂತ ಒಂದು ದೇವಸ್ಥಾನದ ಆಚಾರ್ಯ ಆತ. ಅಲ್ಲಿ ಬಾಜು ಏನಂತಂದ್ರೆ ನದಿ ಹರಿತಾ ಇತ್ತು, ಜಾಸ್ತಿ ಮಳೆ ಬಂದುಬಿಡ್ತಾವಾಗ. ಮಳೆ ಬಂದು ನದಿ ತುಂಬಿ ಹರಿಲಕ್ಕೆ ಶುರುವಾಯಿತು. ಜನ ಬಂದರು, ಊರು ಜನ ಎಲ್ಲ ಬಂದು, ಆಚಾರ್ಯ ನೀವು ಗುಡಿಯಾಗ ಇರಬೇಡ್ರಿ, ಬನ್ನಿರಿ, ನೀರು ತುಂಬಲಕತ್ತದ, ಮತ್ತು ಏನಕ್ಕೇನಾರ ಆದ್ರೆ ಹೆಂಗೆ, ನೀ ದೇವಸ್ಥಾನ ಬಿಟ್ಟು ಬಂದು ಬಿಡ್ರಿ ಅಂತ ಎಷ್ಟೋ ಜನ ಕರೆದ್ರು. ಬಂದು ಆತಂದ, ಇಲ್ಲ ನಾನು ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ನಾ ಬರೋಂಗಿಲ್ಲ ಅಂದಗಳೇ. ಯಾಕಂದರೆ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಹೆಂಗೆ ಎಚ್ಚರಿಕೆ ತೊಗೊಳ್ಬೇಕನ್ನುವಂಥದ್ದು. ಎಲ್ಲ ಸಂದರ್ಭದಲ್ಲಿ ಭಗವಂತ ಬರ್ತಾನೆ, ಇಲ್ಲ ಅಂತಿಲ್ಲ. ಆವಾಗ ಏನಾಯಿತು ಹೊತ್ತಿಗೆ, ಇಲ್ಲ ನಾ ಬರೋಂಗಿಲ್ಲ ಅಂತಂದ. ಮತ್ತು ಸ್ವಲ್ಪ ನೀರು ಬಂದು ಮೇಲ್ತನ ಬಂದು, ಆವಾಗ ಮಧ್ಯದ ಭಾಗ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲಿ ಕೂತ್ಕೊಂಡ ಹೋಗಿ. ಅಡಗದ ಮೂಲಕ ಬಂದು ಸೈನಿಕರು ಬಂದು, ಬಾರಪ್ಪ ನೀ ಹಂಗೆ ಮಾಡಬೇಡ, ಸತ್ತೋಗ್ತಿದ್ದಿ, ಬಾ 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 ಅಂದರು. ಇಲ್ಲ ಆ ದೇವರೇ ಬರಬೇಕು, ದೇವ್ರ ಆತನ ಮೇಲೆ ಭಾರ ಹಾಕಿನಿ, ನಾನು ಬರೋಂಗಿಲ್ಲ ಅಂದ. ಬಿಟ್ಟು ಆದರು. ಮತ್ತು ಅದು ಅರ್ಧ ತುಂಬಿತ್ತು. ಮತ್ತು ಮ್ಯಾಲೆ ಹೋಗಿ ಕೂತ್ಕೊಂಡ, ಆ ದೇವಸ್ಥಾನದ ಮ್ಯಾಲೆ ಹೋಗಿ ಕೂತ್ಕೊಂಡ. ತುಂಬ ನೀರು ಬಂದು ಹೆಲಿಕಾಪ್ಟರ್ದಾಗ ಬಂದು ಬಾಪ ಬಾ ಬಾ ಅಂತ ಕರೆದ್ರು. ಬರಂಗಿಲ್ಲ, ಆ ದೇವರೇ ಬರ್ಬೇಕು, ಆತನೇ ಬರಬೇಕು, ಆತನೇ ನಂಬಿ ನಾನು ಆತನ ಮೇಲೆ ಹಾಕಿನಿ ಭಾರ ಅಂತಂದ. ಆಯ್ತು, ನೀರೆಲ್ಲ ಫುಲ್ ಬಂದು ಹರ್ಕೊಂಡು ಹೋದ, ಸತ್ತು ಹೋದ. ಪರಮಾತ್ಮ ಬಂದ, ಏನಪ್ಪ ಏನು ಅಂತ ಕೇಳ್ದ. ಅಲ್ಲ ರೀ, ಅಷ್ಟು ನೀರು ಬಂದು ನಾನು ನಿನ್ನನ್ನು ನಂಬ್ಕೊಂಡು ಕುಂತಿದ್ದೆ, ನೀ ಬಂದು ಕಾಪಾಡಿದೆ ನನಗೆ ಅಂತಂತ ನೋಡ್ರಿ. ಈ ಬಂದು ಕಾಪಾಡಿದೆ ನನಗೆ, ಎಷ್ಟು ನಿನ್ನ ಮೇಲೆ ಭಾರ ಹಾಕ್ಕೊಂಡು ಕುಂತಿದ್ದೆ, ನೀ ಬಂದು ಕಾಪಾಡಲಿಲ್ಲ ನನಗೆ ಅಂತ ಇತ್ತ ಶಟ್ಕೊಂಡು ಕುಂತಿದ್ದ ಆತನ ಮುಂದೆ ಅಂತಂದ. ನೋಡಪ್ಪ, ನಿನ್ನ ಯಾವತ್ತೂ ನನ್ನ ಕೈ ಬಿಡಂಗಿಲ್ಲ, ನೀನು ನಂಬಿದೆ ಅಂತಂದ್ರೆ ನಿನ್ನ ಯಾವತ್ತೂ ನನ್ನ ಕೈ ಬಿಡುವಂಥ ನನ್ನದು ಇದನ್ನೇ ಇಲ್ಲ, ನನಗೆ ಆ ಭಾವನೆ ಇಲ್ಲ ನನಗೆ. ಯಾರು ನನ್ನನ್ನು ನಂಬುತ್ತಾರೆ, ಅವ್ರು ಎಷ್ಟು ನಂಬುತ್ತಾರೆ ಅಷ್ಟು ನಾನು ಫಲಗಳನ್ನು ಕೊಡ್ತೀನಿ. ನಾನು ಅವರಿಗೆ ವೇಸ್ಟ್ ಅಂತ ಆಗಲ್ಲ. ಮನುಷ್ಯರಿಗೆ ನಂಬಿದ್ರೆ ಅದು ವ್ಯರ್ಥ ಹೋಗ್ತದೆ, ಆದರೆ ನನ್ನನ್ನು ನಂಬಿದವ್ರಿಗೆ ನಾನು ಯಾವತ್ತೂ ನಾನು ವ್ಯರ್ಥ ಮಾಡೋಂಗಿಲ್ಲ. ನಾನು ಎಷ್ಟು ನನ್ನ ನಂಬ್ಯಾರ, ಎಷ್ಟು ಭಕ್ತಿ ಮಾಡ್ಯಾರ ಅಷ್ಟು ನಾನು ಕೊಡವನೇ ಅವ್ರಿಗೆ ನಾನು. ಅದ್ರಂಗೆ ನಾನು ನೋಡಪ್ಪ, ನಿನ್ನ ಸಲುವಾಗಿ ಎಲ್ಲ ಜನರ ರೂಪಾಯಿಗೆ ಬಂದೆ ಕರೆಯೋದಕ್ಕೆ. ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ ಜನರ ರೂಪಾಯಿಗೆ ಬಂದು, ಬಾರಪ್ಪ ಬಾ ಸ್ವಲ್ಪ ನೀರೆಲ್ಲ ಮುಳುಗಿ ಹೋಗ್ತಾವ, ಮತ್ತೇನಾರು ಆಗ್ತದೆ, ಆ ಜನರ ರೂಪಾಯಿಗೆ ನಾನು ಬಂದೆ ಕರೆಯೋದಕ್ಕೆ. ನೀನು ಬರಲಿಲ್ಲ.
ಮತ್ತು ಮಧ್ಯೆ ಹೋಗಿ ಕೂತ್ಕೊಂಡು ಅಲ್ಲಿನ ಸಾಯ್ತಾನಲ್ಲಪ್ಪ ಹೆಂಗೆ ಮಾಡ್ಬೇಕು ಅಂತ ಕರುಣೆಯಿಂದ ಬಂದು ಬಾರಪ್ಪ ಬಾ ಅಂತ ಸೈನಿಕರ ರೂಪದಾಗ ಅಡಗ ತೊಗೊಂಡು ಬಂದೆ, ಅದಕ್ಕೂ ನೀನು ಗಮನ ಕೊಡಲಿಲ್ಲ. ಮತ್ತು ಪೂರ್ತಿ ದೇವಸ್ಥಾನ ಮೇಲೆ ಹೋಗಿ ಕೂತ್ಕೊಂಡು ಅಲ್ಲಿನೂ ಬಾ ಅಂತೇಳಿ ಹೆಲಿಕಾಪ್ಟರ್ದಾಗ ಕರಿಲಿಕ್ಕೆ ಬಂದೆ, ಅಲ್ಲಿ ಕೂಡ ನೀನು ಬರಲಿಲ್ಲ. ಯಾರು ತಪ್ಪಿದು? ಆಯಾ ರೂಪದಾಗ ಬಂದಿದ್ದೀನಿ ನಾನು ಹೇಳಕ್ಕೆ. ಏನು ಪರಮಾತ್ಮದಾಗ ನಿನ್ನ ಮುಂದೆ ತ್ರಿಶೂಲ ಅದೆಲ್ಲ ಇಟ್ಕೊಂಡು ಕೊಳ್ಳಾಗ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ನಿಂದ್ರಕ್ಕಾಗ್ತದೇನ? ಇಲ್ಲಲ್ಲ. ಆಯಾ ರೂಪದಾಗ ಬಂದು ನೀನು ಕಾಪಾಡ್ತೀನಿ ಅಂತಂದ್ರೆ ನಿನ್ನ ಒಂದು ಅಜ್ಞಾನದಿಂದ ನೀ ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡಲಿ ಅಂತ ಹೇಳೋದು. ಅವ್ರದ್ದು ಹೇಳ್ಯಾರಂತಲ್ಲ, ನಮಗೂ ಹಾಗೆ ಆದಿದ್ದು ಪರಿಸ್ಥಿತಿ. ಯಾಕಂದ್ರೆ ಅಂಥ ಸದ್ಗುರುಗಳು ನಮಗೆ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಇದನ್ನು ತೊಗೊಳ್ಳಿಲ್ಲ ಅಂತಂದ್ರೆ ನಮ್ಮದು ನಾವೇ ಅನರ್ಥ ಮಾಡ್ಕೊಳಂಗಾಗ್ತದೆ ಅಲ್ಲ. ಹಾಗಾಗಿ ಇಲ್ಲಿ ಕೂಡ ಯಾವಾಗ ಏನೇನು ಸಿಗ್ತದೆ ಎಲ್ಲ ಭಗವಂತ ನಮಗಾಗಿ ಮಾಡಿದಾನ ಅಂತಲೇ ನಾವು ತಿಳ್ಕೊಳ್ಬೇಕಿಂಥವೆಲ್ಲ ವಿಚಾರಗಳನ್ನು ನಮಗೂ ಗೊತ್ತು ಮಾಡ್ತಾ ಇದ್ದಾನ ಅಂತಲೇ ಅಂದ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಕೂಡ ನಾ ಏನು ತಿಳ್ಕೊಂಡೆ, ಪರಮಾತ್ಮ ಎಲ್ಲ ಸದ್ಗುರು ರೂಪಾಗಿ ಬಂದಿದ್ದಾನ, ತೇರಿ ರೂಪ ಈ ಗ್ರಂಥಗಳನ್ನು ಕೊಟ್ಟಿದ್ದಾನ. ಇದನ್ನು ಹಿಡ್ಕೊಂಡು ಇದ್ರ ರೂಪ ಆಗಿ ಹೇಳುವಂಥ ಸದ್ಗುರುವಿನ ವಾಕ್ಯವನ್ನು ಕೇಳಿ ಧನ್ಯನಾಗಂತ ಹೇಳ್ತಾ ಇದ್ದಾನ. ಅದಕ್ಕೆ ಈ ರೀತಿ ಯಾವಾಗ ಇಂಥ ಒಂದು ಅನಂತ ರೀತಿ, ಯಾಕಂದ್ರೆ ನಾನು ಹುಟ್ಟುತ್ತೀನಿ ಸಾಯ್ತೀನಿ ಅನ್ನುವಂಥ ರೀತಿಯಲ್ಲಿ ಅನಂತ ರೀತಿಯಿಂದ ಕಷ್ಟಪಡ್ತಿದ್ದೆ. ಯಾವಾಗ ಗುರುವಿನ ಪಾದ ಕಮಲಗಳಲ್ಲಿರುವ ಧೂಳಿ ಅನ್ನುವಂಥ ಭಸ್ಮವು ನನ್ನ ಹಣೆಗೆ ಹತ್ತುವಂಥದ್ದಾಯಿತು. ಅದಕ್ಕೆ ನಮಸ್ಕಾರ ಮಾಡೋಕ್ಕೆ ಹೋದಾಗ ಆತನ ಪಾದದ ಧೂಳು ನನ್ನ ಹಣೆಗೆ ಹತ್ತುವಂಥದ್ದಾಯಿತು. ಆಗ ಅಜ್ಞಾನ ಅನ್ನುವಂಥ ಪಿಸಾಚಿ ನನ್ನನ್ನು ಬಿಟ್ಟು ಹೋಯ್ತಪ್ಪ, ಓಡಿ ಹೋಯ್ತದ. ನೋಡ್ರಿ ಎಂಥ ತಾಕತ್ತಿರ್ಬೋದು ರೀ ಸದ್ಗುರುವಿನಲ್ಲಿ. ಆವಾಗಿದ್ದರು ಈಗಲ್ಲ ಅಂತಲ್ಲ, ಈಗೂ ಇದ್ದಾರ. ಆದ್ರೆ ಅವ್ರಿಗೆ ಆಡಂಬರ ಇರೋಂಗಿಲ್ಲ. ಎಲೆ ಮೇಲೆ ಕಾಯಿ ಹೆಂಗಿರ್ತಾರೆ ಮಹಾತ್ಮರು. ಯಾಕಂದ್ರೆ ಅವ್ರಿಗೆ ಜಗತ್ತಿನಾಗ ಯಾರು ಹೊಗಳಿದ್ರೇನು, ಯಾರು ತೆಗಳಿದ್ರೇನು, ಅವ್ರು ಪ್ರಚಾರ ಬಂದ್ರೇನು ಬಿಡ್ರಿ, ಅವ್ರು ಇಷ್ಟಪಡಂಗಿಲ್ಲ, ಯಾವುದಕ್ಕೂ ಇಷ್ಟಪಡಂಗಿಲ್ಲ. ಯಾರು ಗೊತ್ತಿದ್ದಂಥ ವ್ಯಕ್ತಿಗಳೇ ಹೋಗಿ ಅಪಾಕ್ ಹಿಂಗೆ ಅಂತಂದಾಗ ಅವ್ರು ಬಾಯಿ ತೆರೆದು ಒಂದು 4 ಮಾತು ಹೇಳ್ತಾರೆ. ನೀ ಕೇಳಿದಂದ್ರೆ ನಿನಗೆ ಉದ್ಧಾರ ಮಾಡ್ತಾರೆ, ಇಲ್ಲ ಅಂತೆಲ್ಲ. ಆದ್ರೆ ನಾವು ಪಂಡಿತರದೀವಿ, ನಾವು ತಿಳ್ಕೊಂಡವ್ರದೀವಿ ಅಂತ ಅವ್ರು ಏನಾರ ಪೋಸ್ ಕೊಡ್ತಾರೆ ಅಂದ್ರೆ ಕೊಡಂಗಿಲ್ಲ ಅವರು. ಅದಕ್ಕೆ ಆ ಶಕ್ತಿ ಎಂಥದ್ದು ಇರ್ತದೆ. ಯಾಕಂದ್ರೆ ನಮಗಿದು ಒಂದು ಉದಾಹರಣೆಗೆ ನಮಗೆ ಬಸವಣ್ಣಂದರೆ ನಮಗೆ ಸಾಕ್ಷಿ. ಯಾಕಂದ್ರೆ ನೋಡಿದ್ರೆ ಅವ್ರು ಗುರು ಅಂತ ಅನ್ನಿಸ್ತಾನೆ ಇರಲಿಲ್ಲ. ನೋಡಿರಿ ಕಿಲ್ಲಿ ಹೆಂಗದು. ನಾವು ನಮ್ಮ ತಲೆಗೆ ಏನಿತ್ತು ಅಂತಂದ್ರೆ ಗುರುಗಳು ಅಂದ್ರೆ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಕೈಯಾಗ ರುದ್ರಾಕ್ಷಿ ಹಾಕ್ಕೊಂಡಿರ್ತಾರೆ, ಹಂಗೆ ಒಂದು ಚಿತ್ರಣ ಇರ್ತದೆ ನೋಡಿ. ಸಾಮಾನ್ಯವಾಗಿ ಎಲ್ರಿಗೂ ಇರ್ತದೆ ಅದು ಚಿತ್ರಣ, ಗುರುಗಳಂದ್ರೆ ಹಿಂಗೆ ಇರ್ತಾರೆ ಅಂಥೇಳಿ. ಆದ್ರೆ ಬಸವಣ್ಣಂದ್ರೆ ನೋಡಿದ ಮೇಲೆ ಇವ್ರು ಗುರುಗಳ ಅಂತ ನಮ್ಮ ಮನಸ್ಸಿನಾಗ ಅನಿಸಿದ್ದು ಉಂಟು. ಆದ್ರೆ ಆ ವಿಚಾರಗಳನ್ನು ಕೇಳಿದಾಗ ಗೊತ್ತಾಯ್ತು, ಅಬ್ಬಬ್ಬಾ ಪರಮಾತ್ಮನೇ ಧರೆಗಿಳಿದು ಬಂದಿದ್ದಾನೆ ಅನ್ನುವಂಥ ಭಾವ ಬಂತು ನಮಗೆ ಕೇಳ್ತಾ ಹೋದಾಗ. ಯಾಕಂದರೆ ಇಲ್ಲಿ ಭಾಳಷ್ಟು ಪುಣ್ಯ ಬೇಕು. ಅಂಥ ಸದ್ಗುರುಗಳನ್ನು ನಮಗೆ ಅವರ ಒಂದು ದರ್ಶನ ಸ್ಪರ್ಶನ ಆಗ್ಬೇಕಂದ್ರೆ ನಮಗೆ ಪುಣ್ಯನೂ ಬೇಕಾಗ್ತದೆ. ನಮ್ಮಲ್ಲಿರುವಂಥ ಒಂದು ಸ್ವಲ್ಪ ವಿವೇಕನೂ ಇರಬೇಕಾಗ್ತದಂಥ ಸದ್ಗುರುಗಳನ್ನು ಕಂಡುಹಿಡಿಯೋದಕ್ಕೆ. ಅದಕ್ಕೆ ಅಂಥ ಸದ್ಗುರುವಿನ ಒಂದು ಪಾದ ಕಮಲಗಳ ಒಂದು ಧೂಳು ಏನೈತೆ ನನ್ನ ಹಣೆಗೆ ಹತ್ತಿದಾಗ ನನ್ನ ಅಜ್ಞಾನ ಅನ್ನುವಂಥ ಪಿಸಾಚಿ ನನ್ನನ್ನು ಬಿಟ್ಟು ಹೋಯಿತು ನೋಡ್ರಿ. ಆಗ ಜನನ ಮರಣಗಳನ್ನುವಂಥ ವಿಕಾರಗಳು ಏನದಾವಪ್ಪ ಹೊರಟು ಹೋಗ್ಬಿಟ್ಟು. ಇದು ಒಂದು ಜನ್ಮದ್ದೇನ್ರಿ ದುಃಖ. ಯಾಕಿಷ್ಟು ಗುರುವಿನ ಕೊಂಡಾಡ್ತಾರಂದ್ರೆ ಜನ್ಮ ಜನ್ಮಾಂತರದಲ್ಲಿರುವಂಥ ದುಃಖ ಇದು. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್, ಪರಮಾಣುಗಳನ್ನು ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದು ಅಷ್ಟು ಜನ್ಮಗಳನ್ನು ತೊಟ್ಕೊಂಡು ಬಂದಂಥದ್ದಿದು. ಅಷ್ಟು ಕಷ್ಟಗಳನ್ನು ತೊಗೊಂಡು ಬಂದಂಥದ್ದು ಇದು ಶರೀರ, ಜೀವ. ಒಂದು ಜನ್ಮದ್ದಲ್ಲ ಇದು. ಅಷ್ಟು ಪಡಬಾರ್ದು ಕಷ್ಟಗಳನ್ನು ಪಟ್ಕೊಂಡು ಬಂದದ್ದು ಇದು. ಮತ್ತು ಅದೆಲ್ಲ ಕಷ್ಟದಿಂದ ಇವತ್ತು ಅದರಿಂದ ನಿವೃತ್ತಿ ಆಗ್ತೀವಿ, ಆ ಕಷ್ಟದಿಂದ ನಾವು ಬಿಡುಗಡೆ ಆಗ್ತೀವಿ ಅಂದ್ರೆ ಎಂಥ ಒಂದು ಅದ್ಭುತ ರೀ ಇದು. ಈ ಬಂಧನದಿಂದ ಬಿಡುಗಡೆ ಮಾಡುವಂಥವನ್ಯಾರು ಸದ್ಗುರುನಾಥ. ಅದಕ್ಕೆ ಇಂಥ ಒಂದು ಪಿಸಾಚಿ ನನ್ನನ್ನು ಬಿಟ್ಟು ಹೋಯಿತು. ಜನನ ಮರಣ ಅಂತ ವಿಕಾರಗಳು ಕೂಡ ಹೊರಟು ಹೋದವು. ಅದಕ್ಕೆ ಕೇವಲ ಜ್ಞಾನ ಸ್ವರೂಪನಾಗಿದ್ದು ಪರಮಾತ್ಮನು, ಕೇವಲ ಜ್ಞಾನ ಸ್ವರೂಪನಾಗಿರುವಂಥ ಪರಮಾತ್ಮನೇ ನಾನಾಗಿ ಉಳಿಯುವಂಥದ್ದಾಯಿತು. ನನ್ನ ಬಿಟ್ಟರೆ ಜಗತ್ತಿನೊಳಗೇನು ಇಲ್ಲ. ನೋಡಿರಿ ಎಂಥ ಅದ್ಭುತ ರೀ. ಅದಕ್ಕೆ ಹೇಳ್ತಾರೆ, ಇಂದಿರ್ಪೇನೋ ನಿಜ ಸುಖದಲ್ಲಿ ಬಹು ದಂದುಗೆವೆಲ್ಲವ ನಳಿದುಳಿದು. ಏನೈತೆ ಹೇಳ್ರಿ ಇಲ್ಲಿ?
ಎಲ್ಲ ಕೊಚ್ಕೊಂಡು ಹೋಗ್ತಾವ್ರಿ ನೀರಲ್ಲಿ. ನೀನು ಭೋಗ ಭಾಗ್ಯಾದಿಗಳು ಏನೇನು ಅದಾವ ಎಲ್ಲ ನೋಡ್ರಿ, ಸದ್ಗುರುನಾಥ ಹೇಳ್ದಂಗೆ ಹಂಗೆ ಬಿಡಬೇಕು. ಏನು ಸದ್ಗುರುನಾಥ ಹೇಳಿದಾನ ನೋಡು, ಇದು ಶರೀರ ನೀನಲ್ಲ, ಮುಗೀತು, ಒಳಗೆ ಬಿಟ್ಬಿಡ್ಬೇಕು. ಇದನ್ನು ಬಿಟ್ಬಿಡ್ಬೇಕಂದ್ರೆ ಹೊಡೆದಕ್ಕೆ ಒಳಗೆ ಹಾಕ್ಬೇಕನ್ನಂತಲ್ಲ, ಭಾವದಲ್ಲಿ ಬಿಟ್ಕೊಡೋದು. ಮನಸ್ಸು ನೀನಲ್ಲ, ಬಿಟ್ಕೊಂಬಿಡು. ಬುದ್ಧಿ ನೀನಲ್ಲ, ಹೋಗ್ಲಿ, ಇದನ್ನು ಒಯ್ತ ಕಡೆ. ಯಾವ್ರಿಗೆ ಬೇಕಾಗಿದೆ ಇವ್ನು ತೊಗೊಂಡು ಇವೇ ಮಾಡ್ಯಾವ, ಗದ್ದಲಕ್ಕೆ ಹಾಕ್ಯಾವ, ನಮಗೆ ಬೇರೆ ದಾರಿ ತಪ್ಪಿಸಿದ್ವು ಇವೇ. ನಾನಲ್ಲ. ಯಾಕಂದ್ರೆ ಮತ್ತು ಇದರಿಂದನೇ ನಾವು ಇಷ್ಟೆಲ್ಲ ಮಾಡ್ಕೊಂಡಿದ್ದು. ಯಾಕಂದ್ರೆ ನೋಡ್ರಿ, ಮನ್ಯಾಗ ಸಾಮಾನುಗಳು, ಇವತ್ತು ಚಾಕು ಐತೆ, ಒಬ್ರಿಗೆ ಚುಚ್ಚಿ ಸಾಯಿ ಹೊಡ್ಯೋಕ್ಕೂ ಬರ್ತದೆ, ಹಣ್ಣುಗಳನ್ನು ಕಟ್ ಮಾಡ್ಕೊಂಡು ತಿನ್ನೋಕ್ಕೂ ಬರ್ತದೆ, ಹೌದಿಲ್ಲ? ಅದ್ರಂಗೆ ನಮ್ಮ ಶರೀರ ಆಗಿರಲಿ, ಇಂದ್ರಿಯಗಳಾಗಿರಲಿ, ಒಂದು ಚಾಕುಗಳು ಥರ ಇದ್ದಂಗೆ ಅದು ಆ ಕಡೆ ಬಳಸಿದ್ರೆ ಬಂದಕ್ಕೆ ಹೋಗ್ತದೆ, ಈ ಕಡೆ ಬಳಸಿದ್ರೆ ನಾವು ಜ್ಞಾನವನ್ನು ಪಡ್ಕೊಳಕ್ಕಾಗ್ತದೆ. ಇದು ಎರಡು ರೀತಿ ಉಪಯೋಗ ಮಾಡ್ಕೊಳ್ಬೇಕು. ಇದು ಈ ಕಡೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೇಕಿದು ಭಾಳಷ್ಟು. ಅರ್ಥ ಆಯ್ತಲ್ಲ? ಈ ಕಡೆ ಬಳಸಿದ್ರೆ ಏನಾಗ್ತದೆ, ಅದು ಬಂದಕ್ಕೆ ದುಃಖಕ್ಕೆ ತೊಗೊಂಡು ಹೋಗ್ತದೆ. ಎಲ್ಲಿ? ಲೌಕಿಕದ ಒಳಗಡೆ, ಸಂಸಾರದ ಒಳಗಡೆ. ಈ ಮನಸ್ಸು ಬುದ್ಧಿ ಎಷ್ಟು ಮನಸ್ಸು ಎಂಥ ಚಂದ ಈ ಬುದ್ಧಿ ಅಷ್ಟು ಇರ್ತದೆ, ಚುರುಕಿರ್ತದೆ. ಆ ಚುರುಕನ್ನು ಈ ಕಡೆ ಬಳಸಿದ್ರೆ ಏನಾಯ್ತದು, ಮತ್ತು ದುಃಖಕ್ಕೆ ತೊಗೊಂಡು ಹೋಗ್ತದೆ, ಜನ್ಮಾಂತರಕ್ಕೆ ತೊಗೊಂಡು ಹೋಗ್ತದೆ. ಅದೇ ಚುರುಕು ಬುದ್ಧಿಯನ್ನು ಈ ಕಡೆ ಬಳಸ್ತದೆ. ಅಷ್ಟೇ ವ್ಯತ್ಯಾಸಗಳಿರೋದು. ಇದು ಬಂದಕ್ಕೆ ತೊಗೊಂಡು ಹೋಗ್ತದೆ. ಈ ಭಾವ ಈ ಕಡೆ ಇಟ್ಕೊಂಡಾಗ, ಪರಮಾರ್ಥದಲ್ಲಿ ಇಟ್ಕೊಂಡಾಗ ನಿನಗೆ ಆನಂದಕ್ಕೆ ತೊಗೊಂಡು ಹೋಗ್ತದೆ. ಅದಕ್ಕೆ ಯಾವಾಗ ಗುರುನಾಥ ನೋಡಪ್ಪ, ಯಾಕಂದರೆ ಈ ಶರೀರದಿಂದನೇ ನಾವು ತಿಳ್ಕೊಳಕ್ಕೆ ಸಾಧ್ಯ ಆದರೂ ಕೂಡ ಶರೀರ ನಾನಲ್ಲ ಅಂದಾಗ ಇದನ್ನು ನದಿಯಾಗಿ ಬಿಟ್ಬಿಡೋದು ಹೋಯ್ತು, ಹೌದಲ್ಲ? ನಾವು ಬಿಡ್ತೀವಲ್ಲ, ಪೂಜೆ ಗೀಜೆ ಎಲ್ಲ ಆದಮೇಲೆ ಪೂಜೆ ಸಾಮಾನುಗಳೆಲ್ಲ ನದಿಗೆ ಬಿಡ್ತೀವಿಲ್ಲ. ಪೂಜೆ ಮಾಡಲ್ತಾನೆ ಎಲ್ಲ ಸಾಮಾನುಗಳು ಇಟ್ಕೊಂಡಿರ್ತೀವಿ. ಪೂಜೆ ಆದಮೇಲೆ ನಾವು ಇಟ್ಕೊತೀವಿ, ಕಟ್ಟಿ ಕೇಸಿ ಒಂದು ನದಿಗೆ ಹಾಕಿಬಿಡ್ರಿ ಅಂತೀವಿ. ಏನಾದರೂ ಹೂವು ಪವು ಇತ್ತು ಮತ್ತು ಏನಾರು ಇದ್ದು ಅವು ಅಂತಾರೆ, ಇಲ್ಲರಿ ನದಿಗೆ ಹಾಕ್ಬೇಕ್ರಿ ಅಂಥೇಳಿ ಹಾಕ್ತೀವಿಲ್ಲ. ಅದ್ರಾಗ ಮನಸ್ಸು ನೀನಲ್ಲ, ಬಿಟ್ಟೆ ಅನ್ಬೇಕು, ಅದಲ್ಲ? ಬುದ್ಧಿ ನೀನಲ್ಲ, ಬಿಟ್ಟೆ. ಇಂದ್ರಿಯಗಳು ನೀನಲ್ಲ, ಕರ್ಮೇಂದ್ರಿಯಗಳು ನೀನಲ್ಲ, ಜ್ಞಾನೇಂದ್ರಿಯ ಎಲ್ಲ ಬಿಟ್ಟು ಆ ಕಡೆ ಬಿಸ ಹಾಕಿದ ಮೇಲೆ ಉಳಿಯುವಂಥವನ್ನ ಯಾರು ಉಳಿತೀರಿ? ಹಾಕಕ್ಕೆ ಇರದೇ ಇರುವಂಥವ್ನು ಉಳಿದು ಬಿಡ್ತಿದ್ದು, ಬರೇ ಬಟ್ಟ ಬೈಲು. ಆ ಸ್ವರೂಪನೇ ನೀನಾಗಿ ಉಳಿದು ಬಿಡ್ತೀರಿ ಅಲ್ಲ? ಬೇರೆ ಏನೈತೆ ಹೇಳ್ರಿ? ಏನೇನಿಲ್ಲ. ನೀನು ಎಲ್ಲಿ ನೋಡಿದ್ರೆ ನೀನೇ, ಎಲ್ಲಿ ನೋಡ್ತಿದ್ದು ನೀನು. ಯಾಕಂದ್ರೆ ನಿನ್ನೊಳಗೆ ಎಲ್ಲ ತೋರ್ತದದು. ನಿನಗಾಗಿದೆ ಜಗತ್ತು ಬೇರೆ ಐತಪ್ಪ, ಶಿವ ಬೇರೆ ಐತಪ್ಪ, ಈ ಗದ್ದಲು ಹಾಕೊಂಡು ಕುಂತದ್ದೇ ಪಿಸಾಚಿ. ಇದು ಬೇರೆ ಪಿಸಾಚಿ ಏನಿಲ್ಲ. ದೇವ್ರು ಹೊರಗದಾನಂತ ತಿರುಗಾಡಕತ್ತಿದಿ, ನಾ ಸಾಯ್ತೀನಿ, ನಾ ಉಡ್ತೀನಿ ಅಂತ ಮಾಡಾಕತ್ತಿದಿ. ಇವು ಹೆಂಡ್ತಿ ಮಕ್ಕಳು ಎಲ್ಲ ನಾನು ಅಂತ ಕುಂತಿದಿ. ಒಂದು ಎರಡ ನಿನಗೆ ಹುಚ್ಚ ಹಿಡ್ದದ್ದು, ದೇವ್ ಹಿಡ್ದದ್ದು. ಒಂದಲ್ಲ ಎರಡಲ್ಲಪ್ಪ, ಈ ಜಗತ್ತು ಸತ್ಯ ಅಂತ ಕುಂತಿದಿ, ಹೌದಿಲ್ಲ? ಇದು ಎಲ್ಲ ಹುಚ್ಚು ಹಿಡ್ಕೊಂಡು ಕುಂತಿದಪ್ಪ. ಅದಕ್ಕೆ ಈ ಹುಚ್ಚನ್ನು ಬಿಡಿಸ್ತಾರೆ ನೋಡು. ಇವು ಯಾವ ನಿನಗೆ ಸಂಬಂಧ ಇಲ್ಲ, ಇವು ನಿನಗೆ ಸಂಬಂಧೇ ಇಲ್ಲ. ಈ ಬೈಲಿಗೆ ಏನಾರು ಸಂಬಂಧ ಐತೇನು ಹೇಳ್ರಿ? ಸಾಮಾನುಗಳು ಇಟ್ಟಿವಿ ಮನ್ಯಾಗ, ಅದ್ರ ಬೈಲಿಗೆ ಏನಾರು ಧಕ್ಕೆ ಐತೇನು? ಇರಂಗೆ ಆದದು ಏನಿಲ್ಲ. ಹಾಗಾಗಿ ಇವೆಲ್ಲವನ್ನ ನೀತಿಗಳದು. ಈಗ ಏನಾಗ್ಯದ, ನಾನು ಹೆಂಗಾಗಿನಪ್ಪ ಅಂದ್ರೆ ಪರಮಾತ್ಮನೇ ನಾನಾಗಿ ಉಳಿಯುವಂಥದ್ದಾಗ್ಯದ. ಈಗ ಇಂಥ ಬ್ರಹ್ಮವೇ ನಾನಾಗಿ ಆನಂದದಲ್ಲಿರುವಂಥದ್ದನ್ನು ತಿರಸ್ಕಾರ ಮಾಡಿ ಬೇರೆ ಇನ್ನೊಂದೇನಾರ ಪದವಿಯನ್ನು ಪಡ್ಕೊಳ್ಬೇಕನ್ನುವಂಥ ಒಂದು ಅಲ್ಪವಾದಂಥ ಆಸೆಯೂ ಕೂಡ ನನಗೆ ಇಲ್ಲಿಗ. ಒಂದು ಸ್ವಲ್ಪ ಆಸೆ ಕೂಡ ಇಲ್ಲ, ನಾನು ಏನಾರು ಪಡ್ಕೊಳ್ಬೇಕನ್ನುವಂಥದ್ದು ಹಾಗೆ ಆಗ್ತದೆ ನೋಡ್ರಿ. ಯಾರೇ ಶ್ರದ್ಧೆಯಿಂದ ಉಳಿಯುವಂಥದ್ದು ಏನು ಕೇಳ್ತೀರಿ ಹೇಳ್ರಿ? ಏನು ಕೇಳೋಕ್ಕೆ ಸಾಧ್ಯ ಅದ? ಏನು ಉಳ್ದದಂತ ಕೇಳ್ಬೇಕು, ಕೊಡಪ್ಪ ಅಂಥೇಳಿ. ಏನಿಲ್ಲ. ನೀನಾಗಿ ಬಿಟ್ಟಾಗ ಇಂಥ ಪದವಿಯನ್ನು ಬ್ರಹ್ಮವೇ ನಾನಾಗಿ ಆನಂದದಲ್ಲಿ ಇರುವಂಥದ್ದನ್ನು ಬಿಟ್ಟು ಬೇರೆ ಇನ್ನೊಂದು ಪದವಿ ಕೊಡಪ್ಪ ಅಂತ ಹೇಳಿಬಿಟ್ಟು ಅಲ್ಪವಾದಂಥ ಆಸೆ ಕೂಡ ನನ್ನಲ್ಲಿ ತೋರಂಗಿಲ್ಲಪ್ಪ ಅಂತ ಹೇಳ್ತಾರೆ ಶಿಷ್ಯನಾದ ಅಂತ. ಮತ್ತು ಗುರುವಿನ ದಯೆಯ ಒಂದು ಮಹಿಮೆಯ ಬಗ್ಗೆ ಅವರು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. 2ನೇ ನುಡಿಯಲ್ಲಿ ಹೇಳ್ತಾರೆ. ಅದು ತಿಳಿಯಲೆನ್ನಯ ಸುಕೃತ ಉದಯಗಿರಿ ಅಗ್ರದೋಳು ಬೆಳಗಿದೋರಲು ಗುರು ದಯಾ ದಿವಾಕರನು ಗಳಿಲನೆ ಅಜ್ಞಾನ ತಮವಿರದೆಡೆಗೆ ಪರಮಾತ್ಮನ ಉಳಿಮೆಯ ಅಪರೋಕ್ಷವಾದ ಅತಿಶಯವನ್ನುಳಿದು ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ?
ತಿಳಿಯಲ್ಲ ಅಂದರೆ ವಿಚಾರ ಮಾಡಬೇಕಾದಾಗ. ಎಣ್ಣೆಯ ಸುಕೃತ ಅಂದ್ರೆ ಎಣ್ಣೆಯ ಸುಕೃತ. ಉದಯಗಿರಿ ಅಂದರೆ ನನ್ನ ಪುಣ್ಯದ ರೂಪ ದೊಡ್ಡದಾಗೋದು ಅಂದ್ರೆ ಪರ್ವತ ದಿಕ್ಕಿನ, ಯಾಕಂದ್ರೆ ಪೂರ್ವ ದಿಕ್ಕಿನ ಪರ್ವತ ಅಂತ ಹೇಳುವಂಥದ್ದು ಸೂರ್ಯನು. ಈ ಸೂರ್ಯ ಉದಯಗಿರಿ ಮೇಲೆ ಉದಯ ಆಗ್ತಾನೆ, ಹೌದಲ್ಲ? ಉದಯಗಿರಿ ಮೇಲೆ ಉದಯ ಆಗ್ತಾನೆ. ಆದ ಕೂಡಲೇ ಜಗತ್ತಿನ ಕತ್ತಲೆ ಹೆಂಗಾಗ್ತದೆ? ತಕ್ಷಣ ನಾಶ ಆಗಿಬಿಡ್ತದೆ. ಯಾವಾಗ ಸೂರ್ಯ ಅಲ್ಲಿ ಉತ್ಪನ್ನ ಆದಂತಂದಾಗ ಕತ್ತಲೆ ಎಲ್ಲ ನಾಶ ಆಗಿಬಿಡ್ತದೆ ನೋಡಿ, ನಷ್ಟ ಆಗೋಗ್ಬಿಡ್ತದೆ. ಹಂಗೆ ಗುರುವಿನ ದಯ ಅನ್ನುವಂಥ ಸೂರ್ಯ, ಗುರುವಿನ ದಯ ಅನ್ನುವಂಥ ಸೂರ್ಯನು ಉದಯ ಆಯಿತು ಅಂದ ತಕ್ಷಣದಲ್ಲಿಯೇ ಅಜ್ಞಾನ ರೂಪವಾಗಿದ್ದಂಥ ಕತ್ತಲೆ ನಷ್ಟವಾಗಿ ಪರಮಾತ್ಮನ ಉಳಿಮೆಯೇ ಅಪರೋಕ್ಷವಾಗಿರುವಂಥದ್ದು. ಪರಮಾತ್ಮನ, ಯಾಕಂದರೆ ಗುರುವಿನ ದಯ ಯಾವಾಗ ಅಲ್ಲಿ ಆಯಿತು ಅಂತಂದಾಗ ಆ ಅಜ್ಞಾನದ ಕತ್ತಲೆ ನಿವೃತ್ತಿ ಆಗಿಬಿಡ್ತದೆ. ಇಲ್ಲಿ ಕೆಲವು ಶಂಕ ಬರ್ತದೆ. ಏನು ಹೇಳ್ತಾರೆ? ಕರುಣಾಶಾಲಿ ಅಂತ ಗುರು ಅಂತ ನೀವು ಹೇಳಕತ್ತೀರಿ. ಮತ್ತು ಭಾಳ ಕರುಣೆ ಗುರುವಿನ ಮೇಲೆ ಇತ್ತು ಅಂತಂದ್ರೆ, ಗುರು ಅಜ್ಞಾನ ರೂಪ ಕತ್ತಲೆಯನ್ನು ಕಳೆದು ಎಲ್ಲರನ್ನೂ ಯಾಕೆ ಉದ್ಧಾರ ಮಾಡಂಗಿಲ್ಲ? ಅವರು ಎಲ್ಲರನ್ನೂ ಉದ್ಧಾರ ಮಾಡ್ಬೋದಾಗಿತ್ತಲ್ಲ. ಅಜ್ಞಾನ ಎಲ್ಲರಿಗೆ, ಜಗತ್ತಿನೊಳಗೆ ಎಲ್ಲರಿಗೆ ಅದ ಅಂಥ ಅಜ್ಞಾನವನ್ನು ಕಳೆದು ಎಲ್ಲರನ್ನು ಯಾಕೆ ಉದ್ಧಾರ ಮಾಡಂಗಿಲ್ಲ? ಅವರು ಯಾರು ಒಬ್ಬರು ಉದ್ಧಾರ ಆಗ್ತಾರಪ್ಪ ಗುರುವಿನ ಬಳಿ ಹೋಗಿ, ಒಬ್ಬರೇ ಉದ್ಧಾರ ಆಗ್ತಾರೆ, ಒಬ್ಬರು ಎಲ್ಲೋ ಒಬ್ಬರಿಬ್ಬರು ಉದ್ಧಾರ ಆಗ್ತಾರೆ. ಆದರೆ ಎಲ್ಲರೂ ಯಾಕೆ ಉದ್ಧಾರ ಆಗಂಗಿಲ್ಲ? ಯಾಕಂದ್ರೆ ಕರುಣೆ ಇರ್ತದಲ್ಲ ಗುರುಗಳ ಬಳಿ. ಅದಕ್ಕೆ ಗುರುವಿನ ಬಳಿ ಏನಾರ ಪಕ್ಷಪಾತ ಐತೇನ? ಒಬ್ಬರಿಗೆ ಉದ್ಧಾರ ಮಾಡಬೇಕು, ಇನ್ನೊಬ್ರಿಗೆ ಉದ್ಧಾರ ಮಾಡಬಾರ್ದು ಅನ್ನುವಂಥ. ಮತ್ತು ಇಲ್ಲ, ಪಕ್ಷಪಾತ ಇಲ್ಲಪ್ಪ ಗುರುವಿನಲ್ಲಿ ಅಂತಂದ್ರೆ, ತಾರತಮ್ಯ ಏನಾರು ಮಾಡ್ತಾರೆ ಗುರುಗಳು ಅಂತಂದ್ರೆ ಇಲ್ಲ ಅಂತಂದ್ರೆ, ಮತ್ತು ಹಾಗಾದರೆ ಎಲ್ಲರೂ ಯಾಕೆ ಉದ್ಧಾರ ಆಗಂಗಿಲ್ಲ ಅಂತ ಪ್ರಶ್ನೆ ಇಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಈಗ ಸೂರ್ಯ ಹುಟ್ಟಬೇಕಾದ್ರೆ ಆತ ಎಲ್ಲಿ ಉದಯ ಆಗ್ತಾನೆ? ಉದಯಗಿರಿ ಪರ್ವತದ ಮೇಲೇ ಉತ್ಪನ್ನ ಆಗ್ತಾನಂತ, ಉದಯ ಆಗ್ತಾನೆ. ಸೂರ್ಯ ಹುಟ್ಟಬೇಕಾದ್ರೆ ಉದಯಗಿರಿ ಪರ್ವತದ ಮೇಲೆ ಆತ ಏನು ಮಾಡ್ತಾನೆ? ಹುಟ್ಟುತ್ತಾನೆ, ಅಲ್ಲೇ ಉದಯ ಆಗ್ತಾನೆ. ಹಂಗೆ ಗುರುವಿನ ದಯಾರೂಪ ಸೂರ್ಯನ ಉದಯವಾಗಬೇಕಾದ್ರೆ ನೋಡ್ರಿ, ಗುರುವಿನ ದಯಾರೂಪ ಕರುಣೆ ನಿನ್ನ ಮೇಲೆ ಆಗಬೇಕಾಗಿತ್ತು, ಆತನ ಕೃಪೆ ನಿನ್ನ ಮೇಲೆ ಆಗಬೇಕಾಗಿತ್ತಂದ್ರೆ ಅನಂತ ಜನ್ಮಗಳಲ್ಲಿ ಮಾಡಿದ ನಿಷ್ಕಾಮ ಕರ್ಮ. ಅದಕ್ಕೆ ಅವರು ಭಾಳ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅವರು ಅಂತಂದ್ರೆ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದಿಂತು ಪೆರೆತಿಲ್ಲವೇನೆ ಪೇಳ್ವೆ ಅಂತ ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ಲ ನೋಡ್ರಿ, ಎಷ್ಟು ತಾಕತ್ತಿರ್ಬೇಕು ಇದರಲ್ಲಿ, ಈ ಗ್ರಂಥದಲ್ಲಿ. ಇದನ್ನೊಮ್ಮೆ ಕೇಳಿ ತಿಳಿದೊಡೆ, ನಿಜಗೊಂಡು ಹೇಳಿದ್ದಾರೆ ಇದನ್ನೊಮ್ಮೆ ಕೇಳಬೇಕು, ಕೇಳಿ ಮತ್ತೆ ತಿಳ್ಕೊಳ್ಬೇಕು. ಕೇಳಿ ತಿಳಿದೊಡೆ ಈ ಲೋಕ ಉದಿಯಾದಿ ಬಳಿಕಿಂದು, ಈ ಜಗತ್ತು ಯಾವಾಗ ಹುಟ್ಟ್ಯದ ಅಲ್ಲಿಂದ ಇಲ್ಲಿಯ ಮಠ ತಾನು ಮಾಡಿದಂಥ ಪುಣ್ಯದ ಫಲ, ಆವಾಗಿಂದನು ಮಾಡಿದಂಥ ಪುಣ್ಯದ ಫಲ ಇವಾಗ ಸಿಕ್ಕದ ಅಂತ ತಿಳ್ಕೊಬೇಕಂತ ಹೇಳ್ತಾರೆ ನೋಡ್ರಿ. ಇದನ್ನು ಕೇಳೋದು ಅಷ್ಟು ಅದ್ಭುತ ಇದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ? ಹೌದಪ್ಪ, ಗುರುವಿನ ದಯಾರೂಪ ಸೂರ್ಯನು ಉದಯ ಆಗಬೇಕಾದ್ರೆ ಒಂದೇ ಸಲಕ್ಕೆ ಉದಯ ಆಗಿಬಿಡ್ತದನ್ನು ಅಂದರೆ ಇಲ್ಲ. ಅದನ್ನು ದಯ ಆಗಬೇಕಾಗಿತ್ತಂದ್ರೆ ನಿನಗೆ ಅನಂತ ಜನ್ಮಗಳಲ್ಲಿ ಆ ಗುರುವಿನ ಕೃಪೆಗೆ ಪಾತ್ರನಾಗಬೇಕಾಗಿತ್ತು ಅಂತಾರೆ. ಒಂದು ಜನ್ಮ ಅಲ್ಲ, ಅನಂತ ಜನ್ಮಗಳಲ್ಲಿ ಮಾಡಿದಂಥ ನಿಷ್ಕಾಮ ಕರ್ಮ, ಉಪಾಸನ ರೂಪವಾಗಿದ್ದಂಥ ಅಂದ್ರೆ ಸುಕೃತ ಪುಣ್ಯದ ರಾಶಿ ಅನ್ನುವಂಥ ಉದಯಗಿರಿ. ಅಂದ್ರೆ ಪುಣ್ಯದ ಸುಕೃತ ಪುಣ್ಯದ ನೋಡ್ರಿ, ಅದಕ್ಕೆ ಹೇಳ್ತಾರೆ ಆ ರಾಶಿ ಅನ್ನುವಂಥ ಉದಯಗಿರಿ ಎಲ್ಲಿ ಉಂಟೋ ಅಲ್ಲಿ ಗುರುವಿನ ದಯಾರೂಪ ಸೂರ್ಯನು ಉದಯ ಆಗ್ತಾನಲ್ಲಿ. ಅದನ್ನು ಪುಣ್ಯದ ಫಲ ಇರಬೇಕಲ್ಲಲ್ಲಿ, ಅಂದಾಗ ಅಲ್ಲಿ ಉದಯ ಆಗ್ತದೆ. ಅಂದರೆ ಯಾರು ನಿಷ್ಕಾಮ ಕರ್ಮ ಉಪಾಸನೆಗಳನ್ನು ಮಾಡಿ ತನ್ನ ಅಂತಃಕರಣವನ್ನು ಶುದ್ಧ ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಗುರುವಿನ ದಯ ಆಗ್ತದೆ. ಅಂತಃಕರಣವನ್ನು ಶುದ್ಧಿ ಮಾಡ್ಕೊಂಡಂಥವ್ರಿಗೆ ಎಲ್ಲಿ ಗುರುವಿನ ದಯ ಆಗ್ತದೆ.
ಅನ್ನುವಂಥ ಭಾವ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆಯಾಕೋ ಮನುಜ ಅಂತ ಹೇಳಿದ್ದಾರೆ. ನೋಡ್ರಿ, ಅದು ಕೂಡ ಹೇಳಿದಾರೆ. ಯಾಕಂದ್ರೆ ಪರಿಪಕ್ವ ಹೃದಯದವ್ರಿಗೆ ಮಾತ್ರ ಇದು ಹಿಡಿಲಿಕ್ಕೆ ಸಾಧ್ಯ ಆಗ್ತದಪ್ಪ. ಒಂದು ಹುಲಿ ಹಾಲು ಇದರಲ್ಲಿ ಬೆಳ್ಳಿ ಪಾತ್ರೆ ಒಳಗೆ ಅಂತ ಹೇಳ್ತಾರೆ ಅವರು, ಅದ್ರಾಗ ನಿಲ್ತಾವಂತ. ಬೇರೆ ಬಂಗಾರದ ಪಾತ್ರೆ ಒಳಗೆ ಬೇರೆದ್ರಾಗ ತೂತು ಬಿದ್ದು ಹೋಗ್ಬಿಡ್ತಾವಂತ, ಚಿನ್ನದ ಪಾತ್ರೆಯಲ್ಲೇ ನಿಲ್ತಾವಂತ. ಅದ್ರಂಗ ಈತನ ಅಂತಕಂಡು ಯಾವಾಗ ಶುದ್ಧ ಇರ್ತದ ಅವಾಗ ಗುರುವಾಕ್ಯ ಅಲ್ಲಿ ನಿಲ್ಲುತ್ತಾವ, ಇಲ್ಲಾಂದರೆ ಇಲ್ಲ. ಅದಕ್ಕೆ ಹೇಳ್ತಾರೆ ಅಂತಕಂಡ ಶುದ್ಧ ಇರ್ಲಾರ್ದವರಿಗೆ ನೀ ಹೇಳಕ್ಕೆ ಹೋದ್ರೆ ಅದಕ್ಕೆ ಹೇಳ್ತಾರೆ ಪರಿಪಕ್ವ ಹೃದಯರಲ್ಲದ ಮಂದು ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ ಅಂತ ಹೇಳ್ತಾರೆ ಅವರು. ಅಂತಕಂಡ ಶುದ್ಧವಿಲ್ಲದೆ ಮನುಷ್ಯನಿಗೆ ನಾನು ಬೋಧಿಸಿ ಅದಕ್ಕೆ ಹೇಳಿ ಮುಕ್ತನ ಮಾಡಿದೆ ಅನ್ನುವಂಥ, ಮುಕ್ತನನ್ನಾಗಿ ಮಾಡ್ತೀನಿ ಅಂತ ಅನ್ನುವಂಥದ್ದು ಭ್ರಮೆ ಬೇಡ ಅಂತ ಸರ್ಪಭೂಷಣರು ಕೂಡ ಹೇಳ್ತಾರೆ. ಅಂತ ಕಡೆ ಶುದ್ಧ ಇರ್ಲಾರ್ದವನಿಗೆ ಅದು ಹೇಳಿ ನಾನು ಮುಕ್ತನ ಮಾಡ್ತೀನಿ ಅನ್ನುವಂಥ ಭಾವ ಯಾಕೋ ನಿನಗೆ? ಅದು ಶುದ್ಧ ಇರಬೇಕಾಗ್ತದೆ, ಒಂದು ಜನ್ಮದ್ದಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಈ ಕಾರಣದಿಂದ ಅಂತಕಂಡ ಶುದ್ಧಿ ಇಲ್ಲದೆ ಎಷ್ಟು ಕಾಲ ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ಶ್ರವಣ ಮಾಡಿದಾಗ ಆದರೂ ಕೂಡ ಯಥಾರ್ಥ ಜ್ಞಾನ ಆಗಂಗಿಲ್ಲ. ಇದೊಂದು ಅರ್ಥ ಮಾಡ್ಕೋಬೇಕು. ಗುರುವಿನ ಹತ್ರ ಅದರ್ರಿ ಅವ್ರಿಗೆ ಜ್ಞಾನ ಆಗ್ಯದಂತಂದ್ರೂ ಕೂಡ ಹಂಗೆ ಆಗಕ್ಕೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂತಂದ್ರೆ ಅವ್ರಿಗೆ ಪುಣ್ಯದ ಅಂತಕಂಡ ಶುದ್ಧಿ ಇರಲಿಲ್ಲ ಅಂತಂದ್ರೆ ಗುರುವಿನ ಸನ್ನಿಧಾನದಲ್ಲಿ ಎಷ್ಟು ವರ್ಷ ಇದ್ದರೂ ಕೂಡ ಅಲ್ಲಿ ಜ್ಞಾನ ಓಡಂಗಿಲ್ಲ. ಯಾಕಂತಂದ್ರೆ ಸರೋವರದಲ್ಲಿದ್ದಂಥ ಕಮಲದ ಬುಡದಲ್ಲಿ ತಳದಲ್ಲಿ ಏನಿರ್ತದೆ, ಕಪ್ಪಿ ಇರ್ತದೆ. ಆ ಕಮಲದ ಮೇಲೆ ಇರ್ತಕ್ಕಂಥ ಹೂವಿನ ಸುವಾಸನೆಯನ್ನು ಅರಿಯಂಗಿಲ್ಲ. ಅದು ಭಾಳ ದಿವಸದಿಂದ, ಎಷ್ಟೋ ದಿವಸದಿಂದ ಕಪ್ಪಿ ಕಮಲದ ಕೆಳಗೆ ಇರ್ತದೆ. ಅದು ಜೊಂಡು ತಿಂತಿರ್ತದೆ, ಜೊಂಡು. ಆದ್ರೆ ಅದು ಸುವಾಸನೆ ಅಲ್ಲೇ ಬರ್ತದೆ ಅಂತಂದ್ರೆ ಹೂವಿನ ಸುವಾಸನೆಯನ್ನು ಅದಕ್ಕೆ ತಿಳ್ಕೊಳಕ್ಕಾಗಂಗಿಲ್ಲ ನೋಡ್ರಿ. ಅಲ್ಲಿ ಕೊಳಚೆ ನೀರು ಅದನ್ನು ಕುಡಿತದ, ಜೊಂಡು ರಾಡಿಯನ್ನು ಕುಡಿತದ, ತಿಂತದ, ಅಲ್ಲಿಯೇ ವಾಸ ಮಾಡ್ಕೊಂಡಿರ್ತದೆ. ಆದ್ರೆ ಭ್ರಮರ ಎಲ್ಲೋ ವಾಸ ಮಾಡ್ಕೊಂಡಿರುವಂಥ ಭ್ರಮರ ಅದು ಎಲ್ಲೋ ಇರ್ತದದು. ಇದ್ದದ್ದು ಅದು ಬಂದಿದ್ದೇ ಹೂವಿನ ಮೇಲೆ ಕೂತ್ಕೊಂಡು ಅದರಲ್ಲಿರ್ತಕ್ಕಂಥ ಗಂಧವನ್ನು ಗ್ರಹಣ ಮಾಡ್ಕೊಂಡು ಹೋಗ್ಬಿಡ್ತದೆ ನೋಡ್ರಿ. ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಜ್ಞಾನ ಪಡ್ಕೊಳ್ಬೇಕಾದ್ರೆ ಪ್ರಾಕ್ಟಿಕಲಾಗಿ ಜಗತ್ತಿನಲ್ಲಿ ಕೂಡ ನೋಡ್ಬೋದು. ಇದ್ರ ಮೇಲೆ ಹೇಳ್ತಾರೆ ಮಹಾತ್ಮರು. ಗುರುವಿನ ಸನ್ನಿಧಾನದಲ್ಲಿ ಇದ್ದರೂ ಕೂಡ ಇದು ಜ್ಞಾನ ಪಡ್ಕೊಳಕ್ಕಾಗಂಗಿಲ್ಲ. ಹೆಂಗೆ ಕಪ್ಪಿ ಹೆಂಗೆ ಕೆಲವರಿಗೆಲ್ಲ ಯಾವಾಗ ಅಂತ ಕಣ ಶುದ್ಧ ಇರಲಾರ್ದವ್ರು. ಬೇಕಾದ್ರೆ ಮನೆಗೆ ಇರಲಿ, ಮನೆಗೆ ಮಹಾತ್ಮರ ಜ್ಞಾನಿಗಳು ಇದ್ದರೂ ಕೂಡ ನಾವು ಬೇರೆ ತಿಳ್ಕೊಳಕ್ಕಾಗಂಗಿಲ್ಲ. ಅವು ನಮ್ಮಂಗೆ ಮನುಷ್ಯರಂತ ತಿಳ್ಕೊತಾವ, ಬಂದೈತಿ ಜಗಳಕ್ಕೆ ನಿಂದಿರ್ತಾವ, ನಾನಾ ರೀತಿಯಿಂದ ಹೇಳ್ತಾವ, ಭಾಳಷ್ಟು ವಿರುದ್ಧ ಮಾತಾಡ್ತಾವ. ಆ ಒಳಗಡೆ ಯಾವ ರೀತಿ ಜ್ಞಾನ, ಯಾವ ರೀತಿ ಬೆಂಕಿ ಹೆಂಗದಾರಂತ ಅರ್ಥ ಆಗಂಗಿಲ್ಲ. ಬಟ್ ಕೊನೆಗೆ ಅನುಭವಿಸ್ತಾರೆ. ಯಾಕಂದ್ರೆ ಜ್ಞಾನ ಇದ್ದಲ್ಲಿ ಎರಡೂ ಥರ ಆಗ್ತಾವೆ. ಯಾರು ಅದಕ್ಕೆ ಸ್ತುತಿ ಮಾಡ್ತಾರೆ ಅವರು ಒಳ್ಳೆಯದನ್ನು ಪಡ್ಕೋತಾರೆ. ಮುಂದಿನ ಮೆಟ್ಲುಗಳು ತುಂಬ ಚೆನ್ನಾಗಾಗ್ತಾವೆ. ಯಾಕಂದ್ರೆ ನೋಡ್ರಿ, ಒಂದು ವೇಳೆ ಅವ್ರನ್ನ ಹೀನಾಯವಾಗಿ ಹಿಂಸೆ ಮಾಡೋದು, ಅವ್ರಿಗೆ ತೊಂದರೆ ಕೊಡೋದು ಮಾಡಿದ್ರೆ ಅದು ಕಷ್ಟವನ್ನು ಕೂಡ ಮಾಡಿದವ್ರು ಅನುಭವಿಸ್ತಾರೆ. ಎರಡೂ ರೀತಿ ಪಾಪನೂ ನಡೀತದೆ, ಪುಣ್ಯನೂ ನಡೀತದೆ. ಪಾಪನೂ ಗಟ್ಟಿಸ್ತದೆ, ಅವ್ರಿಗೆ ನಿಂದೆ ಮಾಡಿದ್ರೆ ಪಾಪ ಗಟ್ಟಿಸ್ತದೆ, ಅವ್ರಿಗೆ ವಂದಿಸಿದ್ರೆ ಪುಣ್ಯ ಆಗ್ತದಲ್ಲಿ. ಈಗ ನಮ್ಮ ಭಾವನೆಯಲ್ಲಿ ಒಳ್ಳೆ ಯೋಚನೆಗಳು ಬರಕತ್ತೇವಂದ್ರೆ ಅದು ಪುಣ್ಯ, ಪೂರ್ವಜನ್ಮದ ಒಂದು ಪುಣ್ಯದ ಭಾವ ಅಂದ್ಕೊಳ್ಬೇಕು. ಕೆಟ್ಟ ಯೋಚನೆ ಬಂದು ನರ್ಕಕ್ಕೆ ತೊಗೊಂಡು ಹೋಗಂಗೆ ಮಾಡ್ತದೆ, ಜೈಲಿಗೆ ತೊಗೊಂಡೋಗಿ ಮಾಡ್ತದೆ, ನಾನಾ ರೀತಿಯಿಂದ ಮಾಡುವಂಥ ಮನಸ್ಥಿತಿನೂ ಬರ್ತದೆ. ಅದು ಯಾಕಂದ್ರೆ ಪಾಪದ ಫಲ ಮನಸ್ಸು ಬರೋದು. ಈಗ ನಮಗೆ ಕೆಟ್ಟ ಕೆಲಸಗಳೇ ಆಗ್ಬೇಕಪ್ಪ, ಒಳ್ಳೆ ಕೆಲಸಗಳೇ ಆಗ್ಬೇಕಂತ ಅಲ್ಲ. ನಮ್ಮ ಮನಸ್ಸು ಶುದ್ಧವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಬಂದಾಗ ಅದು ಪುಣ್ಯದ ಒಂದು ಕರ್ಮದ್ದು ಆ ಮನಸ್ಥಿತಿ ಒಳ್ಳೆ ಮನಸ್ಸು ಅಂತ ಅಂದ್ಕೊಳ್ಬೇಕು. ಕೆಟ್ಟದ್ದು ಬಂದು ನಮ್ಗೆ ಏನಂತಂದ್ರೆ ಒಂದು ನರ್ಕಕ್ಕೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಜೈಲಿಗೆ ಹೋಗುವಂಥದ್ದಾಗಿರ್ಬೋದು, ಭಾಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದನ್ನು ಮಾಡಿಸಿಬಿಡ್ತದೆ. ಇದು ಪಾಪದ ಒಂದು ಕರ್ಮ, ಮನಸ್ಸಿನಲ್ಲೇ ಸುಳಿದಂಗೆ ಮಾಡಿಸ್ಬಿಡ್ತದೆ. ಅದು ನಿನಗೆ ಗೊತ್ತಾಗ್ಲಾರ್ದಂಗೆ ಮಾಡಿಸ್ಬಿಡ್ತದೆ. ಅಷ್ಟು ಈ ಪಾಪ ಪುಣ್ಯದ ಕರ್ಮಗಳ, ಅದಕ್ಕೆ ಹೇಳ್ತಾರೆ ಅವರು, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ಬಿಡಿ ಶಾಂತರು. ಯಾಕೆ ಹೇಳ್ತಾರಂದ್ರೆ ಈ ಕರ್ಮ ಹಂಗೆ ಮಾಡಿಸ್ಬಿಡ್ತದೆ, ಪುಣ್ಯದ್ದು ಪಾಪದ್ದು. ಅದಕ್ಕೆ ನೀ ಏನು ಮಾಡ್ತಿದ್ದ ನಿನಗೆ ತಗಲ್ತದ ಅನ್ನುವಂಥದ್ದು ಮಹಾತ್ಮರು ಹೇಳುವಂಥದ್ದು. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಆ ಕಪ್ಪಿ ಹೆಂಗಿರ್ತದ
ಆ ಕಮಲದ ಕೆಳಗಡೆನೇ ಇರ್ತದೆ, ಜೊಂಡು ತಿನ್ಕೊಂಡು ಆ ಗಲೀಜಾದಂಥ ನೀರು ಕುಡ್ಕೊಂಡು ಅದಕ್ಕೆ ವಾಸ ಮಾಡ್ತಿರ್ತದೆ. ಎಲ್ಲೋ ಇರುವಂಥ ದುಂಬಿ ನೋಡ್ರಿ, ಅದು ಸೀದಾ ಬಂದು ಹೂವಿನ ಮೇಲೆ ಕೂತ್ಕೊಂಡು ಅದರ ಮಕರಂದವನ್ನು ಹೀರುವಂಥದ್ದಾಗ್ತದೆ. ಅದಕ್ಕೆ ಈ ರೀತಿ ಹಂಗೆ ಅಂತಃಕರಣ ಶುದ್ಧಿಯನ್ನು ಹೊಂದಿದಂಥ ಪುರುಷ ಎಷ್ಟೇ ದೂರ ಇದ್ದರೂ ಕೂಡ, ಅದಕ್ಕೆ ರಾಮಕೃಷ್ಣ ಪರಮಹಂಸರಿಗೆ ಭೇಟಿಯಾಗಕ್ಕೆ ಹೋದಂತಹ ವಿವೇಕಾನಂದರು ಅವರು 2-3 ಎಷ್ಟು ಡಿಗ್ರಿ ಮಾಡಿದ್ದಾರೆ. ಅವರು ಕೂಡ ಎಜುಕೇಟೆಡ್ ಪರ್ಸನ್. ವಿವೇಕಾನಂದರು ತುಂಬ ಕಾಲೇಜ್ದಾಗೆಲ್ಲ ವಿಚಾರ ಮಾಡ್ತಾಯಿದ್ರು, ದೇವ್ರಂದ್ರೇನು, ನಮಗೆ ಸಿಗ್ತಾನೇನು, ಕಣ್ಣಿಗೆ ಸಿಗ್ತಾನೇನಂತ ಗೊಂದಲ ಆಗ್ತಿತ್ತು. ಆವಾಗ ಹೇಳಿದ್ರು, ಇಲ್ಲ ಹಿಂಗೆ ರಾಮಕೃಷ್ಣ ಪರಮಹಂಸರು ಹಿಂಗಿದ್ದಾರ, ನೀವು ಹೋಗಿ ಅವ್ರ ಹತ್ರ ಕೇಳ್ರಿ ಹೇಳ್ತಾರಂತಂದಾಗ ಸಾವಿರಾರು ಮಧ್ಯೆ ಬಂದು ಕೂತ್ಕೊಂಡ್ರು. ಅವರು ಕೂತ್ಕೊಂಡಾಗ ಎಲ್ಲರೂ ಲೈನ್ ಹತ್ತಿ ನಮಸ್ಕಾರ ಮಾಡ್ತಾ ಇರಬೇಕಾದಾಗ, ಬಾರೋ ಬಾ ನಿನಗಾಗಿ ಕಾಯ್ತಾ ಇದ್ದೆ ಅಂತಂದ್ರು ನೋಡ್ರಿ. ಯಾರೋ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ್ರಿಗೆ ಅವ್ರ ಮುಖ ನೋಡಿದ ತಕ್ಷಣವೇ. ಯಾಕಂದ್ರೆ ಹಂಗೆ ಗುರುಗಳಿಗೆ ಗೊತ್ತಾಗ್ಬಿಡ್ತದೆ ಯಾರೇನೋ ಅಂತಃಕರಣಗಳು ಹೆಂಗಿರ್ತದೆ. ಅದು ಒಂದು ಜನ್ಮದಲ್ಲ, ಜನ್ಮಾಂತರ ಕೂಡ ಬಂದಿರ್ತದೆ. ಅದರಲ್ಲಿ ಕೂಡ ಇಲ್ಲಿ ಕೂಡ ಏನು ಹೇಳ್ತಾರೆ, ಅಂಥ ಒಂದು ಅಂತಃಕರಣ ಶುದ್ಧಿಯನ್ನು ಹೊಂದಿದಂಥ ಪುರುಷನು ಎಷ್ಟೇ ದೂರ ಇದ್ದರೂ ಕೂಡ ಗುರುವಿನ ದಯೆಯನ್ನು ಪಡ್ಕೋತಾನೆ, ಗುರುವಿನ ಒಲುಮೆಯನ್ನು ಪಡ್ಕೊಳ್ತಾನೆ. ನಾನು ನಿಷ್ಕಾಮಕರ ಉಪಾಸನೆಗಳನ್ನು ಮಾಡಿ ಅಂತಃಕರಣ ಶುದ್ಧಿಯನ್ನು ಹೊಂದಿರುತ್ತೇನೆ. ಅದರಿಂದ ನನ್ನ ಪೂರ್ವ ಸುಕೃತ ಅನ್ನುವಂಥ ಉದಯಗಿರಿಯ ಮೇಲೆ ಗುರುವಿನ ದಯಾರೂಪ ಸೂರ್ಯನು ಉದಯಿಸಿರ್ತಾನ ಅಂತ ಅಂದ್ಕೊಳ್ಬೇಕಾದ್ರೆ, ಇದು ಒಂದು ಜನ್ಮದ ಅಲ್ಲಪ್ಪ ಇದು. ಅಂತಃಕರಣವನ್ನು ಶುದ್ಧಿಯನ್ನು ಮಾಡಿಕೊಂಡು ನಂತರ ಇಂದಿನ ಒಂದು ಪುಣ್ಯ ಅನ್ನುವಂಥ ಉದಯಗಿರಿಯ ಮೇಲೆ ಗುರುವಿನ ದಯಾರೂಪವಾದಂಥ ಸೂರ್ಯ ಉದಯಿಸ್ತಾನಪ್ಪ. ಅದರಿಂದ ನನ್ನ ಅಜ್ಞಾನ ಹೆಂಗೈತಪ್ಪ ಅಂದ್ರೆ, ಅಜ್ಞಾನ ಅನ್ನುವಂಥ ಕತ್ತಲೆ ಎಲ್ಲ ನಷ್ಟ ಆಗಿ ಹೋಗಿ ಪರಮಾತ್ಮನ ಉಳಿಮೆಯೇ ಅಪರೋಕ್ಷವಾಗಿರುವಂಥದ್ದು. ಅಂಥ ಅಪರೋಕ್ಷ ರೂಪ ಅತಿಶಯವಾದಂಥ ಆನಂದವನ್ನು ಬಿಟ್ಟು ಇಹಲೋಕ ಮತ್ತು ಪರಲೋಕದ ಪದವಿ ಏನಾರು ಬಯಸೋಕ್ಕಾಗ್ತದೇನ? ಇಹಲೋಕದ ಪದವಿ ಅಥವಾ ಪರಲೋಕದ ಆನಂದ, ಇಹಲೋಕದ ಆನಂದಗಳನ್ನು ಬಯಸೋಕ್ಕಾಗ್ತದೆ ಇಂಥದ್ದು ಬಿಟ್ಟು? ಯಾಕಂದ್ರೆ ಪರಮಾತ್ಮನ ಸ್ವರೂಪ, ಪರಮಾತ್ಮ ಅಂದರೆ ಆನಂದ ರೂಪ. ಪರಮಾತ್ಮಂದಾಗನೇ ಒಬ್ಬ ವ್ಯಕ್ತಿ ನೋಡೋಕೆ ಹಿಂಗದನ್ರಿ ಹಂಗದಂತ ಕಲ್ಪನೆ ಅಲ್ಲ ಅದು. ಅವರು ಕೆಲವೊಂದು ಕಲ್ಪನೆಗಳನ್ನು ಇಟ್ಟು, ಅದಕ್ಕೆ ಅರಿವು ತಿಳಿಯಲೆಂದು ಕುರುವು ಕೈಯಲ್ಲಿ ಕೊಟ್ಟರೆ ಅರಿವನ್ನು ಮರೆತು ಕುರುವಿಗೆ ಪೂಜಿಸುವಿಗೆ ನೆಂಬೆದೇವ ಅಂತ ಹೇಳಿದ್ದಾರೆ ಅವರು. ಯಾಕೆ ರೂಪ ಮಾಡಿ ಇಟ್ರಪ್ಪ ಅಂತಂದ್ರೆ, ತಿಳಿಲಾರ್ದ ಮನಸ್ಥಿತಿಗಳಿಗೆ, ತಿಳಿಲಾರ್ದ ಬುದ್ಧಿಗಳಿಗೆ ಅವಕ್ಕೆ ಏನಾರು ಮಾಡಿ ರಂಪಿಸ್ಬೇಕಲ್ಲ. ಮನಸ್ಸನ್ನು ಸ್ವಲ್ಪ ಮೆತ್ತಗೆ ಕರ್ಕೊಂಡು ಹೋಗ್ಬೇಕಲ್ಲ, ಏಕಾಗ್ರತೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ. ಮತ್ತು ದೇವ್ರು ಅದನ್ನು ತಪ್ಪು ಕೆಲಸ ಮಾಡಬೇಡ್ರಿ, ಅದು ನಿನಗೆ ಹಂಗೆ ಮಾಡಿಬಿಡ್ತದ ಹಿಂಗೆ ಮಾಡಿಬಿಡ್ತದ ಒಂದು ನಮ್ಗೆ ಹಿರಿಯರು ಮಹಾತ್ಮರು ಎಲ್ಲರೂ ಏನು ಮಾಡ್ಯಾರ, ಒಳ್ಳೆ ದಾರಿಗೆ ತೊಗೊಂಡು ಹೋಗೋಕೆ ನೋಡಿದಾರೆ. ಯಾವ ದಾರಿಗೆ ಅಂದರೆ ಇದೇ ದಾರಿಗೆ, ಮುಕ್ತಿ ಆಗುವಂಥ ದಾರಿಗೆ ಹೋಗ್ಬೇಕಲ್ಲ ಪ್ರತಿಯೊಬ್ಬರು. ಅಲ್ಲಿಗೆ ಉದ್ದೇಶ ಇಷ್ಟೆಲ್ಲ ಯಾಕೆ ಹೇಳಿದಾರೆ, ಇಷ್ಟೆಲ್ಲ ಗ್ರಂಥಗಳು ಬರೆದ್ರು, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಪ್ರಸ್ಥಾನತ್ರಯಗಳು ಇವೆಲ್ಲ ಏನು ಬರೆದ್ರು, ಗುರುವಾಗಿ ಹೇಳೋಕ್ಕೂ ಬಂತಂದ್ರೆ ಉದ್ದೇಶ ಏನಂತಂದ್ರೆ, ಇಂಥ ದುಃಖದಿಂದ ಬಿಡುಗಡೆ ಆಗಬೇಕು, ಮುಕ್ತಿ ಅನ್ನುವಂಥದ್ದನ್ನು ಪಡ್ಕೊಳ್ಳಿ ಅನ್ನೋದಕ್ಕಾಗಿ ಇಷ್ಟೆಲ್ಲ ಬಂದು ಇರುವಂಥದ್ದು. ಅದೇ ಮುಖ್ಯ ಒಂದು ಗುರಿ ಇರುವಂಥದ್ದು ಅದೇ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇಂಥ ಒಂದು ಅಜ್ಞಾನ ಅನ್ನುವಂಥದ್ದು ಕತ್ತಲೆ ಹೋಗಿಬಿಟ್ಟಾಗ ಪರಮಾತ್ಮ ಈ ರೂಪ ಹಂಗೆ ರೂಪ ಅದನ್ನು ಹಿಂಗೆ ರೂಪ, ಯಾವ ನಿರಾಕಾರವಾಗಿರುವಂಥ ಯಾವ ರೂಪ ಇಲ್ಲ ಆತಗ, ಆಕಾರ ಇಲ್ಲ ಆತಗ. ಪರಮಾತ್ಮ ಅಂದರೆ ಆನಂದದ ಸ್ವರೂಪ ಆತ. ಹಾಗಾಗಿ ಜನರಿಗೆ ಒಂದು ಏಕಾಗ್ರ ಭಾವ ಬರಲಿ, ತಪ್ಪು ಮಾಡೋದು ಬೇಡ, ಒಳ್ಳೆ ಮಾರ್ಗಕ್ಕೆ ಹೋಗಲಿ, ಜನ್ಮಾಂತರದಲ್ಲಿ ಒಂದು ಮೆಟ್ಲುಗಳು ಆಗ್ತಾವಂತ ಹೇಳ್ಬಿಟ್ಟು ಅಲ್ಲಿ ದೇವರು ದಿಂಡ್ರನ್ನು ಮಾಡಿ ಭಯ ಹುಟ್ಟಿಸಿ ನೀನು ತಪ್ಪು ಮಾಡಬಾರ್ದು ಅನ್ನುವಂಥದ್ದಕ್ಕಾಗಿ ಆ ರೀತಿ ಮುಂದೆ ತೊಗೊಂಡು ಬರ್ತಾರೆ ಅವ್ರು ನಮಗೆ. ಇವಾಗ ಗುರುನಾಥ ಏನು ಹೇಳಕತ್ತಾನೆ ನೋಡಪ್ಪ, ನೀನು ಆನಂದದ ಸ್ವರೂಪ ನೀನೇ ಇದಿ, ನಿನ್ನ ಸ್ವರೂಪನೇ ಆನಂದ ಐತೆ, ಅದು ಪರಮಾತ್ಮನ ಸ್ವರೂಪನೇ ನೀನು ಇದಿ. ಅದಕ್ಕೆ ನೀನು ತಿಳಿಲಾರ್ದಕ್ಕಾಗಿ ನಾವು ಹಂಗೆಲ್ಲ ಹೇಳಿದೀವಪ್ಪ ಅಂತ. ಯಾಕಂದ್ರೆ ಈ ಮೇಲ್ಮಟ್ಟಕ್ಕೆ ದೊಡ್ಡವಾಗಿಬಿಟ್ಟಾನೀತ. ಈಗ ಈಗೇನು ಜ್ಞಾನ ಕೇಳುವಂಥ ಇದು ಅದನ್ನಲ್ಲ ಪುರುಷ, ಈ ಜ್ಞಾನ ಪಡ್ಕೊಳಕತ್ತೇನಲ್ಲ, ಇದು ಭಾಳಷ್ಟು ಮೇಲ್ಮಟ್ಟದಾಗ ಬಂದಿದ್ದಾನೆ. ಈಗ ಅವಾಗ ಹೇಳಕತ್ತಾರೆ ನೋಡಪ್ಪ, ನೀನು ಅರಿವಿನ ಸ್ವರೂಪನೇ ಇದು, ಪರಮಾತ್ಮನ ಸ್ವರೂಪನೇ. ಅಂಥ ಸದ್ಗುರು ವಾಕ್ಯವನ್ನು ಕೇಳಿ ನಾ ಪರಮಾತ್ಮನ ಸ್ವರೂಪನೇ ನಾನು ಆಗಿದ್ದೀನಿ. ಇವಾಗ ಇಂಥ ಒಂದು ಆನಂದವನ್ನು ಬಿಟ್ಟು ಇಹಲೋಕದ ಒಂದು ಭೋಗ ಭಾಗ್ಯಾದಿಗಳು, ಪರಲೋಕದಂಥ ಒಂದು ಭೋಗಗಳು ನನಗೆ ಪಡ್ಕೊಳ್ಬೇಕನ್ನುವಂಥ ಆಸೆ ಏನಾದ್ರು ಉಳ್ಕೊಂಡದೇನಂದ್ರೆ ಒಂದು ಚೂರು ಇಲ್ಲಪ್ಪ, ನನಗೆ ಯಾವ ಆಸೆನೂ ಉಳ್ಕೊಂಡಿಲ್ಲ ಈಗ ಅಂತ ಹೇಳುವಂಥದ್ದು. ಮತ್ತು ನಾವು ಈಗ 3ನೇ ನುಡಿಯಿಂದ ಹಿಡ್ಕೊಂಡು
ನಾಳೆ ಇದನ್ನು ಮಾತಾಡೋಣ. ನಾಳೆ ಮಾತಾಡಿ ಇನ್ನು ಇದಾದ ನಂತರ ಜ್ಞಾನ ಪ್ರತಿಪಾದನಾ ಸ್ಥಳ ಶುರು ಮಾಡೋಣ. ಭಾಳ ಅದ್ಭುತವಾದಂಥದ್ದು ಜ್ಞಾನ ಪ್ರತಿಪಾದನಾ ಸ್ಥಳ. ಇದನ್ನು ಮತ್ತು ನಾಳೆಯಿಂದ ಇನ್ನು ಸ್ವಲ್ಪ ಅದಾವ, ಇನ್ನೊಂದು 2-3 ನುಡಿ ಅದಾವ. ಇದನ್ನು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.